ವಿದೇಹಾಪರಿ ಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. ಶ್ರೀ ಮಹಾರಾಜರಿಗೆ ಒಬ್ಬರು ವ್ರಜಮೋಹನ್ ದೀಕ್ಷಿತ್ ಅಂತ ಶಿಷ್ಯರಿದ್ದರು. ಅವರು ಶ್ರೀ ಮಹಾರಾಜರ ಮರಾಠಿ ಪ್ರವಚನವನ್ನು ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರು. ಅವರು ಒಂದು ದಿವಸ ಶ್ರೀ ಮಹಾರಾಜರಿಗೆ ಕೇಳಿದರು, ಮಹಾರಾಜ್, ಈ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಈ ದೃಶ್ಯದಲ್ಲಿ ಅಂದರೆ ಪ್ರಪಂಚದಲ್ಲಿ ಹೆಂಗೆ ವ್ಯವಹರಿಸ್ತಾನೆ ಅಂತ ಕೇಳಿ ಮಹಾರಾಜರು ಕೇಳಿದ್ರು, ನೀವೇನು ಮಾಡ್ತೀರಿ? ನಾನು ಸಿನಿಮಾದ ಕಥೆ ಬರಿತೀನಿ ಅಂತ. ಕಥೆ ಬರೆದು ಏನು ಮಾಡ್ತೀರಿ? ನಿರ್ಮಾಪಕಕ್ಕೆ ಕೊಡ್ತೀವಿ, ಪ್ರೊಡ್ಯೂಸರ್ಗೆ. ಅವನೇನು ಮಾಡ್ತಾನೆ? ನಿರ್ದೇಶಕಕ್ಕೆ ತೋರಿಸ್ತಾನೆ, ಡೈರೆಕ್ಟರ್ಗೆ. ಅವಾಗ ಅವೇನು ಮಾಡ್ತಾನೆ? ಅದು ಅವನಿಗೆ ಒಳ್ಳೇದು ಅನ್ನಿಸ್ತೀವಿ ಅಂದ್ರೆ ಅವನ ದೃಷ್ಟಿಯಿಂದ ಅದಕ್ಕೆ ಯೋಗ್ಯ ಪಾತ್ರಗಳನ್ನೆಲ್ಲ ಹುಡುಕ್ತಾನೆ. ಹುಡುಕಿ ಆಮೇಲೆ ಶೂಟಿಂಗ್ ಮಾಡಿ ಸಿನಿಮಾ ಆಗ್ತದೆ. ಸಿನಿಮಾ ನೋಡ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಪದ್ಧತಿಯಲ್ಲಿ ನೋಡ್ತಾರೆ. ಕೆಲವರು ಬರೀ ಕಥಾ ನೋಡ್ಕೋತ ಹೋಗ್ತಾರೆ. ಅವ ಹಂಗೆ ಮಾಡಿದ, ಆಕೆ ಹಿಂಗೆ ಮಾಡಿದ್ಲು, ಅದು ಹಂಗಾತು, ಇದು ಹಿಂಗಾತು. ಇನ್ನು ಕೆಲವರು ಡೈರೆಕ್ಷನ್ ನೋಡ್ತಾರೆ. ಏನು ಡೈರೆಕ್ಷನ್ ರೀ ಆ ಸಿನಿಮಾದಾಗ ಅಂತ. ಕೆಲವೊಂಥರ ಡೈರೆಕ್ಷನ್ ತಪ್ಪೇದ್ರಿ ಅಂತ. ಮಹಾರಾಜರು ಕೇಳಿದರು, ನಿಮ್ಗೆ ಆ ಪಡೆದ ಮೇಲೆ ಡೈರೆಕ್ಟರ್ ಕಾಣಿಸ್ತಿದ್ದೇನು? ಇಲ್ಲ. ಮತ್ತು ಹೆಂಗೆ ಹೇಳಿದ್ರಿ ನೀವು? ಡೈರೆಕ್ಷನ್ ಸರಿ ಅದ, ಡೈರೆಕ್ಷನ್ ತಪ್ಪೇದ. ಆವಾಗ ಮಹಾರಾಜರು ಹೇಳಿದರು, ಅಲ್ಲ ಅವ್ರು ಹೇಳಿದರು, ಒಂದು ಸಿನಿಮಾ ಆಗಬೇಕಾದ್ರೆ ಅದ್ರ ಹಿಂದೊಬ್ಬ ಡೈರೆಕ್ಷನ್ ಬೇಕು. ಇನ್ನೊಂದು ಸಿನಿಮಾದಾಗ ಏನಾಗ್ತದೆ ಅಂದ್ರೆ ಮುಂದೆ ಕಳ್ಳ ಓಡಿ ಹೋಗ್ತಿರ್ತಾನೆ, ಹಿಂದಿಂದ ಪೊಲೀಸ್ ಬೆನ್ನು ಹತ್ತಿರ್ತಾನೆ. ಮುಂದೆ ಕೂತ ಹೋದ ಕೂಡಲೇ ಎರಡು ದಾರಿ ಬರ್ತವೆ. ಅವಾಗ ಕಳ್ಳ ಈ ದಾರಿಲಿ ಓಡಿ ಹೋಗ್ತಾನೆ, ಪೊಲೀಸ್ ಬಂದು ಹಿಂಗೆ ನೋಡಿದಾನೆ, ಇತ್ಲಾಗ ಓಡಿ ಹೋಗ್ತಾನೆ. ಒಂದು ನಿಮಿಷನಲ್ಲಿ ನಾವೇನಂತೀವಿ? ಅಯ್ಯೋ ಸ್ವಲ್ಪದ್ರಾಗ ತಪ್ಪಿಸ್ಕೊಂಡ ಅಂತೀವಿ. ನೀವು ಅಂದು ಉಪಯೋಗ ಏನು? ಡೈರೆಕ್ಟರ್ ಹೇಳಿರೋದೇ ಹಂಗೆ. ನೀನು ಇತ್ಲಾಗ ಓಡಿ ಹೋಗು, ನೀ ಹಿಂಗೆ ನೋಡಿ ಇತ್ಲಾಗ ಓಡು. ಹಂಗೆ ಈ ದೃಶ್ಯದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಏನು ಕಾರ್ಯದನು, ಆ ಕಾರ್ಯದ ಹೋದ ನೋಡಿ ಡೈರೆಕ್ಷನ್ ಅದು. ಅದ್ರ ಹಿಂದೊಬ್ಬ ಡೈರೆಕ್ಟರ್ ಇದ್ದಾನೆ. ಆ ಡೈರೆಕ್ಟರು ಅವನು ಮನಸ್ಸು ಮಾಡಿದಾಗಲೇ ಅಥವಾ ಅವನು ಶೂಟಿಂಗ್ ಮಾಡಿದಾಗಲೇ ಆ ಕಾರ್ಯ ಏನದನೋ ನಮಗೆ ಪಡೆದ ಮೇಲೆ ಕಾಣಿಸ್ತು. ಹಂಗೆ ಈ ನಾವೆಲ್ಲರೂ ಇಲ್ಲಿ ಯಾವ ಒಂದು ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಸಮಾಲೋಚನೆ ಮಾಡಬೇಕು ಅಂತ ಕೂತೀವೋ ಅದರ ಡೈರೆಕ್ಷನ್ ಶುರುವಾಗಿಬಿಟ್ಟದು. ಅದಕ್ಕಾಗಿ ನೀವು ಏನು ಮಾಡಬೇಕಾದ ಇಲ್ಲೇನು ಅಂತ ಕೇಳಿದ್ರೆ ಹೇಳ್ತೀನಿ. ಮಾಡಬೇಕಾದ್ದದ ಏನು ಮಾಡಬೇಕಾದ್ದಿದೆ? ಅವ್ರಿಗೆ ನಾವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಇದೀಗ ಅವ್ರು ಹೇಳಿದರು, ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂನೋಪಕರಣೆ. ಕ್ರಿಯಾಸಿದ್ಧಿ ಅನ್ನೋದು ಅವರ ಸಾಮರ್ಥ್ಯದಲ್ಲಿರ್ತದೆ, ತಪಸ್ಸಾಮರ್ಥ್ಯದಲ್ಲಿರ್ತದೆ. ಉಪಕರಣ ಬೇಕಾಗುವುದಿಲ್ಲ ಅಂತ.
ಒಂದು ಸಮರ್ಥ ರಾಮದಾಸ್ ಸ್ವಾಮಿಗಳು ಮತ್ತು ಅವ್ರ ಮುಖ್ಯ ಶಿಷ್ಯ ಕಲ್ಯಾಣ ಸ್ವಾಮಿ ಇಬ್ಬರೂ ಅಲ್ಲಿ ಚಾಪಳದ ಹತ್ತಿರ ಒಂದು ಇದು ಇದೆ, ಒಂದು ಸ್ಥಾನ ಇದೆ. ಅಲ್ಲಿ ಚಾಪಳದಿಂದ ಒಂದು 6-7 ಮೈಲ್ ಅಲ್ಲಿ ಕೂತಿದ್ದರು. ಆವಾಗ ಛತ್ರಪತಿ ಶಿವಾಜಿಗೆ ಒಂದು ದೃಷ್ಟಾಂತ ಆಗಿತ್ತು. ಅದಕ್ಕೆ ಅನುಸಾರವಾಗಿ ಅವನಿಗೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಾಗಿ ಶಿಂಗಣವಾಡಿ ಬಾಗ್ ಅಂತಾರೆ ಅದಕ್ಕೆ. ಇವನು ಶಿವಾಜಿ ಒಂದು 200 ಜನ ಸೈನಿಕರನ್ನು ತೊಗೊಂಡು ಅಲ್ಲಿ ಹೋಗಿದ್ದ. ಹೋದಾಗ ಸಮರ್ಥ ಹೇಳಿದ್ರು, ಬಾರಪ್ಪ ಕೂಡು ಅಂತೇಳಿ. ಶಿವಾಜಿಗೆ ನೀರಡಿಕೆ ಆಗಿತ್ತು. ನೀರಡಿಕೆ ಆದಾಗ ನೀರಡಿಕೆ ಆಗ್ಯದ ಅಂದ. ಆಯಿತು ಅಂತ ತಮ್ಮ ಕುಬಡಿ ತೊಗೊಂಡು ಜೋರಲ್ಲಿ ಹಿಂಗೆ ಕುಟ್ಟಿದ್ರು. ಅಲ್ಲಿ ನೀರು ಪುಟ್ಟಿತ್ತಲ್ಲಿ. ನೀರು ಕುಡ್ದ. ಸೊ ಮಾತಾಡೋದಿತ್ತು ಅವ್ರಿಗೆ, ಮಾತಾಡಿದರು. ಆಮೇಲೆ ಅವ ಹೊಂಟ. ಮಧ್ಯಾಹ್ನ ಆಗಿತ್ತು. ಸಮರ್ಥರು ಹೇಳಿದರು, ಶಿವಬಾ ಮಧ್ಯಾಹ್ನ ಆಗ್ಯದ, ಎಲ್ಲಿ ಹೋಗ್ತಿದ್ದಿ, ಪ್ರಸಾದ ಮಾಡಿಕೊಂಡು ಹೋಗು. ಶಿವಾಜಿ ಗಾಬರಿ ಅದ. ಇಬ್ಬರ ಕೂತಾರ, ಹತ್ತಿರ ಏನೂ ಇಲ್ಲ. ಇಬ್ಬರು ಲಂಗೋಟಿ ಅವರು. ನಾವು 200 ಜನ ಸೈನಿಕರು, 200 ಕುದುರೆ. ಮಹಾರಾಜ್ ಬೇಡ್ರಿ, ನಾ ಇಲ್ಲೇ ಸಾತಾರಕ್ಕೆ ಹೋಗಿಬಿಡ್ತೀನಿ. ಸಮರ್ಥರು ಹೇಳಿದರು, ರಾಮ ಸಮರ್ಥ ಹೇ ಅಂತೆ, ರಘುನಾಥ ಸಮರ್ಥ ಹೇ ಅಂತೆ, ರಘುನಾಥ್ ಸಮರ್ಥ ಇದ್ದಾನ ಅಂತೆ. ಹಂಗೆ ಹೇಳ್ತೀರ ಹಂಗೆ. ಕಲ್ಯಾಣ ಅವರು ಶಿಷ್ಯಾಗಿ ಹೇಳಿದರು, ಇಲ್ಲೊಂದು ದೊಡ್ಡ ಗುಂಡ್ಗಲ್ ಅದ ನೋಡು, ಅದನ್ನ ಸರಸ್ ಬಾಜುಕ್ಕೆ. ಮಹಾ ಧಿಪ್ಪಾಡ ಮನುಷ್ಯ ರೀ ಕಲ್ಯಾಣ ಸ್ವಾಮಿ ಅಂದ್ರೆ, ಮಹಾಯೋಗಿ. ಹೋಗಿ ಅದನ್ನ ಜೋರಲ್ಲೇ ಸರಿಸಿದ ಕೂಡ ಒಳಗೆ ಘಮ 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 ವಾಸನೆ. ಆ ಗುಹಾದೊಳಗೆ ಸಾಕ್ಷಾತ್ ದೇವತೆಗಳಲ್ಲಿ ಬಡಿಸ್ಲಿಕ್ಕೆ ಬಂದಾರ. ದೇವತೆಗಳು ಅಡುಗೆ ಮಾಡ್ಯಾರ. 200 ಮಣಿ ಹಾಕಿ ತಯಾರವ. 200 ತಾಟು, 200 ಮಣಿ. ಶಿವಾಜಿ ಸಲುವಾಗಿ ಬಂಗಾರ ತಟ್ಟಿ, ಬಂಗಾರ ವಾಟ್ಗ, ಬಂಗಾರ ಬಟ್ಲ, ಬಂಗಾರ ತಂಬಿ. ಲಂಗೋಟಿ ಅವ್ರ ಕೆಲಸ ಇದೆ. ಒಬ್ಬರು ಮಹಾವತಾರಿ ಬಾಬಾ ಅಂತ ಹೋದರು. ಅವ್ರ ಶಿಷ್ಯ ನಮ್ಮ ಮುಂಬೈದಲ್ಲಿ ಮಲಬಾರ್ ಹಿಲ್ನಲ್ಲಿ ಭೇಟಿಯಾಗಿದ್ದರು. ಅವ್ರ ಕಡೆಗೆ ಹೋದವರು. ಅವ್ರ ಶಿಷ್ಯರು ಲಾಹಿಡಿ ಮಹಾಶಯ. ಅವ್ರ ಶಿಷ್ಯರು ಯುಕ್ತೇಶ್ವರ ಗಿರಿ ಅಂತ. ಅವ್ರ ಶಿಷ್ಯರು ಪರಮಹಂಸ ಯೋಗಾನಂದ ಅಂತ. ಇದು ಬೇರೆ, ಇವರೊಬ್ಬರು. ಅವರು ನನಗೆ ಹೇಳ್ತಿದ್ದರು, ನಾವು ಭೇಟಿಯಾಗಲಿಕ್ಕೆ ಹೋಗ್ತಿದ್ದೆ ಮುಂಬೈದಲ್ಲಿ. ಇವರು ಸಂಚಾರ ಮಾಡ್ಕೋತ ಅವ್ರು ಗುಹಾದಾಗ ಹೋದ್ರಂತ. ಅವ್ರು ಕೇರು ಎಲ್ಲಿಂದ ಬಂದಿದೆ, ಹಿಂಗೆ ಮಹಾರಾಷ್ಟ್ರ ಮುಂಬೈದ ಕಡೆಯಿಂದ ಬಂದಿದೆ. ಇವರು ಅಂದರು, ನಾವು ಸ್ವಲ್ಪ ದಿವಸ ಇರ್ಬೇಕಂತ ಮಾಡಿ ಇರ್ಬೋದೇನು. ಅವಶ್ಯ ಎಲ್ಲಿ ಈ ಮಗ್ಗಲ್ದಾಗ ಗುಹಾ ಅದು. ಅವಾಗ ಇವರೇನಂದರು, ನನಗೆ ದಿನ 6 ಬಾಟ್ಲಿ 3x ರಮ್ ಬೇಕಾಗ್ತಾವೆ. 5-6 ಬಾಟ್ಲಿ ಚರಸ್ ಬೇಕು, ಗಾಂಜಾ ಬೇಕು. ಅದು ಒಳಗೆ ಹೋಗಿ ನೋಡಂದರು. ಒಳಗೆ ಹೋಗಿ ನೋಡಿ ಟೇಬಲ್ ಮೇಲೆ 5-6 ಬಾಟ್ಲಿ ಕಾಟು ಅಡ್ಡಾದರು. ಆಮೇಲೆ ಮಧ್ಯಾಹ್ನ ಊಟ, ಬಂಗಾರ ತಾಟು, ಬಂಗಾರ ವಾಟ್ಗ, ಬಂಗಾರ ಬಟ್ಲ ಬಡಿಸಿದ್ದು. ಆಮೇಲೆ ಊಟ ಆಯ್ತು. ಇವನೇನು ಮಾಡಿದ, ಒಗದ್ಬಿಡ, ಅವನೇನು ಮಾಡ್ತೀನಿ ಅಂತ. ಒಂದಿಷ್ಟು ಚೂರು ಬಂಗಾರ ಇದ್ದು ಎಷ್ಟು
ಕಾಯ್ದಿಟ್ಕೋತೀವಿ ನಾವು. ಒಗೆದು ಬಿಡತ್ತ ಮತ್ತು ಮುಂದೆ ನಾಳೆಗೆ ಮತ್ತೆ ಬೇರೆ ಬರ್ತಾವಂತೇಳಿ ಇಕೋ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ನಮಗದು ಕಲ್ಪನಾ ಮಾಡಲಿಕ್ಕೆ ಶಕ್ಯ ಇಲ್ಲ. ಇದ್ರ ಹಿಂದೆ ಏನೋ ಒಂದು ಮಹಾರಾಜರ ಸಂಕಲ್ಪ ಅದ, ಯೋಜನಾ ಅದ, ಭಾವನಾ ಅದ. ನಾವೀಗ 10 ಊರಾಗ ಮಹಾರಾಜರ ಗುಡಿ ಕಟ್ಸ್ಲಿತ್ತೀವಿ. 10 ಪೈಸೆ ದುಡ್ಡಿಲ್ಲ ನಮ್ಮ ಕಡೆ. ಅದು ಹೆಂಗೆ ಬರ್ತದೋ, ಹೆಂಗೆ ನಡೀತದೋ, ಹೆಂಗೆ ಆಗ್ತದೋ ಗೊತ್ತಿಲ್ಲ. ಒಂದು ದಿವಸ ರಾಜುನ ಫೋನ್ ಬಂತು, ನಾಳೆಗೆ ಒಂದು ಕೆಲವು ಪೇಮೆಂಟ್ ಮಾಡ್ಬೇಕಾಯ್ತು. ನಾ ಬೇರೆ ಕಡೆ ಇದ್ದೆ. ಏನು ನಾವಿಲ್ಲಿ ಜಲ್ಲಿ, ಉಸುಕು, ಸಿಮೆಂಟು, ಬಾರು ಎಲ್ಲ ತೊಗೊಂಡು ಎಷ್ಟು ಕೊಡ್ಬೇಕಾಯ್ತು? 6 ಲಕ್ಷ ರೂಪಾಯಿ ಕೊಡ್ಬೇಕಾಯ್ತು. ಮತ್ತು ಬ್ಯಾಂಕಿನಾಗ ಇಲ್ಲ, ಅಕೌಂಟ್ನಾಗ ಇಲ್ಲೇನು ಏನಿಲ್ಲ. ನೋಡ್ತು ಏನಾಗ್ತದೆ. ಮರುದಿವ್ಸ ಮುಂಜಾನೆ ಅವ್ನು ತಿರುಗಿ ಮತ್ತೊಂದು ಸಲ ಅಕೌಂಟ್ ನೋಡಿದ್ರೆ 6 ಲಕ್ಷ ರೂಪಾಯಿ ಜಮಾ ಆಗಿದ್ದು. ಅವ್ರ ಮನಸ್ಸು ಮಾಡಿದ್ರೆ ಏನು ಅಸಾಧ್ಯ. ನಮ್ಮದೇನು ಕರ್ತವ್ಯ ಇಲ್ಲ ಏನಿದ್ರೆ. ನಮಗೆ ಶಿವಮೊಗ್ಗದಲ್ಲಿ ಮಹಾರಾಜರು ಬೇಕು. कोई कहते हैं भगवान आते नहीं, लेकिन हम कभी भी द्रौपदी जैसे बुलाते नहीं. ಕರೆದಿವೇನ್ರಿ ಒಮ್ಮೆಲೆ, ಮಹಾರಾಜ್ ನೀವು ಬನ್ನಿರಿ, ನಮ್ಮನ್ನು ಉದ್ಧಾರ ಮಾಡಿರಿ. ನಮ್ಮ ಅಂತಃಕರಣದೊಳಗಿಂದ ಬರಬೇಕ್ರಿ ಅದು. ಮಹಾರಾಜರಿಗೆ ನಮ್ಮ ದುಡ್ಡು ಬೇಡ, ನಮ್ಮ ಬೆಳ್ಳಿ ಬೇಡ, ನಮ್ಮ ಬಂಗಾರ ಬೇಡ. ಒಂದು ಸಲ ಕರೆದು ನೋಡ್ರಿ. ಹೆಂಗೆ ಕರಿಬೇಕು ರೀ? ನನ್ನ ಮನಸ್ಸಿನ ಅದ ಬಂದಿತ್ತು. ಯಾರ್ಯಾರಿಗೆ ನಮಗೆಲ್ಲರಿಗೂ ಮಹಾರಾಜರು ಒಂದು ಮಂದಿರ ಇಲ್ಲಿ ಆಗಬೇಕು ಅಂತ ಅನ್ನಿಸ್ತಿದ್ರೆ ಮನಃಪೂರ್ವಕವಾಗಿ ಅವ್ರ ದಿನ 5 ಮಾಲೆ ಜಪ ಮಾಡಿ. ಭಗವಂತನ ನಾಮದಲ್ಲಿ ಎಂಥ ಶಕ್ತಿ ಅದು. ಭಗವಂತನ ನಾಮಸ್ಮರಣೆ ಮಾಡಿದರೆ ನಾವು ಭಗವಂತನ ಕಡೆ ಹೋಗುವುದಿಲ್ಲರಿ, ಆ ನಾಮನ ನಮ್ಮ ಕಡೆಗೆ ಅವನು ಎಳ್ಕೊಂಬರ್ತದೆ. ದುಡ್ಡು ದುಗ್ಗಾಣಿ ಆಮೇಲೆ ವಿಚಾರ ಮಾಡೋಣಂತೆ. ಬರೀ 5 ಮಾಲೆ ದಿವಸಕ್ಕೆ ಒಂದು 2 ಸಲ ಹನುಮಾನ್ ಚಾಲೀಸ್ ಬಸ್ ಸಾಕು. ಮತ್ತೇನು ಮಾಡಬೇಕಾದ ಕರ್ತವ್ಯ ಇಲ್ಲೇನು ರೀ? ಅದನ್ನೂ ಹೇಳ್ತೀನಿ. ಮಹಾರಾಜರು ಹೇಳಿರೋ ಉದಾಹರಣೆ, ಅವರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕಿದ್ದಾರೆ. ನಮ್ಮನ್ನು ಮಹಾರಾಜರನ್ನ ಒಬ್ಬರು ಕೇಳಿ, ಮಹಾರಾಜ್ ಆ ರಾಮ ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀಪತಿ ಇದ್ದಾನ, ಅಷ್ಟು ಸಿದ್ಧಿಗಳು ನವನಿಧಿಗಳು ಅವನ ಕಾಲಾಗ ಉಳ್ಳಾಡ್ತಾವೆ. ಸಾಕ್ಷಾತ್ ಲಕ್ಷ್ಮಿ ಅವನ ಪಾದ ಸೇವಾ ಮಾಡ್ತಾಳೆ. ಅವನಿಗೆ ನಾವೇನು 2 ದುಡ್ಡು ಕೊಟ್ಟು ಅವನ ಕೆಲಸ ಕಾರ್ಯ ಬಂದು ನಾವು ಸಂಪನ್ನಗೊಳಿಸ್ಬೇಕಾಗಿದೆ. ಮಹಾರಾಜ ಹೇಳಿದರು, ನೋಡ್ರಿ ಹೆಂಗದ ಅಂದ್ರೆ, ಅಪ್ಪ ತನ್ನ 2 ವರ್ಷದ ಕೂಸಿನ ಮಗ್ಗಲ್ದಾಗ ಕರ್ಕೊಂಡು ಊಟಕ್ಕೆ ಕೂತಿದ್ದ. ಅಪ್ಪ ಏನು ಮಾಡ್ತಾನೆ, ಸ್ವಲ್ಪ ಅನ್ನ, ತುಪ್ಪ, ಉಪ್ಪು, ಲಿಂಬೆಹಣ್ಣು, ಮೆಂತ್ಯ ಹಿಟ್ಟು ಏನಾದರೂ ಸುಮ್ಮನೆ ಕಲಿಸ್ಕೊಡ್ತಾರೆ. ಆ ಮಗು ಏನು ಮಾಡ್ತದೆ, ಅದರೊಳಗಿನ 2 ಅಗಳು ತೊಗೊಂಡು ಅಪ್ಪನ ಬಾಯಾಗಿರ್ತದೆ. ಅಪ್ಪ ಅಂತ ಮಾಡಿ 2 ಅಗಳು ಬಾಯ ಹಾಕ್ಸ್ಕೊತಾನೆ. ಹೆಂಗೋ ಹಂಗೆ ನಿಮ್ಮ ಕಿಸೆದಾಗ 2 ದುಡ್ಡು ತೆಗೆದು ಅವ್ರು ಮುಂದಿಟ್ಟರೆ ಆ ಅಪ್ಪಿಗೆ ಎಷ್ಟು ಆನಂದ ಆಗಬೇಕು, ಅದಕ್ಕಿಂತ 10 ಪಟ್ಟು ಆನಂದ ಇವೆ. ಅಪ್ಪನ ಕಳಿಸಿದ್ದು, ಅಪ್ಪನ ಕಲಿಸಿಟ್ಟದ್ದು ಅಂಥದ್ರ ಇನ್ನು 2 ಅಗಳು ತೆಗೆದು ಅಪ್ಪನ ಬಾಯಾಗ ಹಾಕಿದ್ರೆ ಅಪ್ಪಗೆ ಎಷ್ಟು ಸಂತೋಷ ಆಗ್ತದೆ. ಮಹಾರಾಜರು ಹೇಳಿದರು, ಅರ್ಥಾತ್ ಕೃಷ್ಣ ತನ್ನ ಎಡಗೈ ಕಿರುಬೆರಳಿನ ಉಗುರಿನ ಮೇಲೆ ಗೋವರ್ಧನ್ ಪರ್ವತ ಹಿಡ್ದ.
ಇಂದ್ರ ಅಭಿಮಾನದಿಂದ ಮಳೆ ಸುರಿಸ್ಲಿಕ್ಕತ್ತ ಲಕ್ಷಾವಧಿ ಆಕಳು, ಸಾವಿರಾರು ಜನ ಗೋಪಾಲಕರು. ತೊಯ್ತು ತಪ್ಪಡಿ ಎಲ್ಲರೂ. ಕೃಷ್ಣಂದ ಇಷ್ಟ ಅಭಿಮಾನ. ಬಡ ಬಡ ಗೋವರ್ಧನ ಪರ್ವತವನ್ನು ಎತ್ತಿ ಕಿರಿಬೇಳ ಮೇಲೆ ಹಿಡ್ಕೊಂಡು ಆ ಎಲ್ಲ ಗೋಪಾಲಕರ ಕೈಯಲ್ಲೂ ಒಂದೊಂದು ಬಡಿಗಿದ್ದು. ದನ ಆಕಳ ಕಾಯಲಿಕ್ಕೆ ಇಷ್ಟಿಷ್ಟು ಬಡಿಗೆ ಎಲ್ಲರ ಕೈಯಾಗ. ಎಲ್ಲರಿಗೂ ಏನು ಅನ್ನಿಸ್ತೀವಿ ಅಂದ್ರೆ, ಭಗವಂತ ತನ್ನ ಉಗುರಿನ ಮೇಲೆ ಹಿಡ್ದಾನೇನೋ ಖರೆ, ನಾವು ಬಡಿಗೆ ಯಾಕೆ ಕೆಳಗೆ ಹಿಡ್ಕೊಂಡು ನಿಂದಿರಬೇಕು? ಎಲ್ಲರೂ ತಮ್ಮ ತಮ್ಮ ಬಡಿಗೆ ಆಗಲಿಕ್ಕೆ ಹೊರತು. ಅವ ಕೃಷ್ಣಿಗೆ ಎಷ್ಟು ಆನಂದ ಆಯ್ತು ಅಂದ್ರೆ, ಒಬ್ಬೊಬ್ಬರು ಮಾರಿ ನೋಡಿ ನಗುತ್ತಾನೆ. ಅಷ್ಟರಾಗಿ ಯಾವನಿಗೆ ಒಬ್ಬನಿಗೆ ನನ್ನ ಬಡಗಿ ಮೇಲೆ ಗೋವರ್ಧನ ನಿಂತದಂತ ಅನಿಸಿದರೆ ಕೃಷ್ಣ ಬೆರಳ ತೆಗೆದು ಬಿಟ್ಟರೆ ಏನಾಗ್ತದೆ? ಭಾಗ್ಯ ಒದಗಿ ಬಂದದು ಇವತ್ತು ಶಿವಮೊಗ್ಗದಲ್ಲಿ. ಆಯುಷ್ಯ ತುಂಬ ದುಡಿತೀವಿ, ಸಂಪಾದಿಸ್ತೀವಿ, ಖರ್ಚು ಮಾಡ್ತೀವಿ, ತಿಂತೀವಿ, ಉಣ್ತೀವಿ, ಕೊನೆಗೆಲ್ಲ ಬಿಟ್ಟು ಹೋಗ್ತೀವಿ. ಬೇಕಾದಷ್ಟು ದುಡ್ಡು ಗಳಿಸಿ ಹೋಗದಿರ್ತೀವಿ. ಯಾವದ್ವಿತ್ತೋಪಾರ್ಜನ ಶಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ. ದುಡ್ಡು ಗಳಿಸಿ ತನ್ನ ಮನ್ಯಾಗ ಕೊಡುವಾಗ ಕಾಫಿ ಕುಡಿದ್ರೆ, ಚಹಾ ಕುಡಿದ್ರೆ ಅಂತ ಕೇಳ್ತಾರೆ. ಪಶ್ಚಾತ್ ಜೀವತಿ ಜರ್ಜರ ದೇಹೆ. ಪ್ಯಾಲೆಸಸ್ ಆಗಿ ಮಲ್ಕೊಂಡ ಮುದುಕಾಗ್ಯಾನ. ಬೆಳಗಾವ್ದಾಗ ಒಬ್ಬರ ಮನೆಗೆ ಹೋಗಿದ್ವಿ. ಅವ್ರ ಮಗ ನಮಗೇನಂದ, ನಮ್ಮ ಅಪ್ಪನ ಭೇಟಿ ಆಗ್ಬೇಕು. ನಮ್ಮ ಅಪ್ಪ ಭಾಳ ಹೇಳ್ತಾನೆ ರೀ, ನೀವು ಭೇಟಿ ಬರ್ತೀನಿ. ಹೋಗಿದ್ದೆ. ದೊಡ್ಡ ಮನೆ, ದೊಡ್ಡ ಕೋಟ್ಯಾಧೀಶರಂತ ತಿಳ್ಕೊಂಡು ಖೋಲಿ ದಾಟ್ಕೋತ ಒಳಗೆ ಹೋದ್ವಿ. ಒಳಗೆ ಒಂದು ಸಣ್ಣ ಖೋಲ್ಯಾಗ ಕಾಟ್ ಮೇಲೆ ಬಾಯಾಗಿಂದ ಜೊಲ್ಲು ಸೋರಿಸ್ಕೋತ ಬಿದ್ದುಕೊಂಡ. ಆಯುಷ್ಯೆಲ್ಲ ದುಡಿದು ಏನು ದಾನ ಇಲ್ಲ, ಧರ್ಮ ಇಲ್ಲ, ಸದ್ವಿನಿಯೋಗ ಇಲ್ಲ, ಪುಣ್ಯ ಇಲ್ಲ. ಶ್ರೀಮಂತರು ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಯಾರು ಎಷ್ಟು ತಮ್ಮ ಹಣವನ್ನು ಸದ್ವಿನಿಯೋಗ ಮಾಡ್ತಾರೋ ಅವರು ಶ್ರೀಮಂತರು. ಬ್ಯಾಂಕ್ ತುಂಬಿಟ್ಟು ಅವರು ದರಿದ್ರರು. ಅವ್ರು ಸ್ವತಃ ತಿನ್ನಲಿಕ್ಕೂ ಉತ್ಸಾಹ ಇಲ್ಲ, ಇನ್ನೊಬ್ರಿಗೆ ಕೊಡೋ ಬುದ್ಧಿ ಇಲ್ಲ. ಏನು ದೊಡ್ಡ ಇದು, ನಾವೆಲ್ಲರೂ ಮನಸ್ಸು ಮಾಡಿ ಇದನ್ನು ಮಾಡಿದ್ವಿ. ಎಂಥ ದೊಡ್ಡ ಕಾರ್ಯ ಇದು, ಏನು ದೊಡ್ಡ ಕಾರ್ಯ. ನಮ್ಮ ಹತ್ರ ಬಲ ಇಲ್ಲ, ಎದರದು ಉಪಾಸನಾದ ಬಲ ಇಲ್ಲ. महाराज हे तुम्ही फक्त उपासनेकडे लक्ष द्या, मी पैशाचे पाऊस पाडतो. ನೀವು ಕೇವಲ ಉಪಾಸನೆ ಕಡೆ ಲಕ್ಷ್ಯ ಕೊಡ್ರಿ, ನಾ ದುಡ್ಡಿನ ಮಳೆ ಸುರಿಸ್ತೀನಿ ಅಂತ. ನಾವು ಪ್ರತ್ಯಕ್ಷ ಅದನ್ನ ಅನುಭವಿಸ್ತಾ ಇದ್ದೀವಿ. ನಾವು ಅಲ್ಲಿ ಹೋಗಿ ಕೂತ್ವಿ, ಕೇಳಿದ್ವಿ ಸಮಾಧಾನ ಅದ ಏನು? ಇಲ್ಲರಿ, ನೋಡ್ರಿ ಒಂದು ಆಟಗ ನೀರು ಕೊಡೋರು ದಿಕ್ಕಿಲ್ರಿ. ಮತ್ತೆ ಹೇಳ್ತಾನೆ, ಇನ್ನೆಲ್ಲ ನಾನೇ ಗಳಿಸೀನ್ರಿ, ನನ್ನ ತಲೆ ಜಾಸ್ತಿ ಒಂದು. ಏನು ದೊಡ್ಡ ಪುರುಷಾರ್ಥ ಸರ್. ನೋಡಿ ಈ ಪರಿಸ್ಥಿತಿ. ಆ ದುಡ್ಡಿಗೆ ದಾನ ಒಂದೇ, ಆ ದುಡ್ಡಿನ ಒಂದೇನು ಅಂದ್ರೆ ಅದರೊಳಗಿನ ಪಾಯ್ಸನ್ ತೆಗಿಬೇಕು ಅಂದರೆ, ಆ ದುಡ್ಡು ನಮಗೆ ಬಾಧಿಸಬಾರ್ದು ಅಂದರೆ ಸದ್ವಿನಿಯೋಗ. ಮಹಾರಾಜ ಹೇಳ್ತಿದ್ರು, ಕಾಮ, ಕ್ರೋಧ, ಲೋಭ ಮೂರು ವಿಕಾರ ಪ್ರಬಲವಾದ್ದು. ಇದರೊಳಗೆ ಮಹಾರಾಜ ಹೇಳ್ತಿದ್ರು, ಕಾಮ ಕ್ರೋಧ ಒಂದು ಸಲ ಶಾಂತ ಆಗ್ತವೆ,
ವಯಸ್ಸಿಗತೇಕ ಕಾಮ ವಿಕಾರ. ಮುದುಕರಾದ ಬಳಿಕ ಎಲ್ಲಿ ಕ್ರೋಧ, ಎಲ್ಲಿ ಯಾಕೆ ಸುಮ್ಮನೆ ಒದರ್ತೀರಿ? ಹೊಟ್ಟೆಗಿನ ಸಿಟ್ರೆ ಅಟ್ಟಾಗಿಲ್ಲ, ಸುಮ್ಮ ಮಲ್ಕೊಡ್ರಿ. ಜೋರಲ್ಲಿ ಮಾತಾಡಿದ್ರೆ ನನ್ನ ಕೈ ನೋವು ಅದಾವೆ ಎಲ್ಲರೂ. ಮಹಾರಾಜರು ಹೇಳ್ತೀವಿ ಲೋಭ ಒಂದು ಎಂಥ ವಿಕಾರದ ಅಂದ್ರೆ, ಮಹಾರಾಜರು ಹೇಳ್ತೀವಿ ವ್ಯಾಖ್ಯಾ ಅದಕ್ಕೆ. ಲೋಭದ ವ್ಯಾಖ್ಯೆ ಏನು? ಆಹೇತಿ ಹಸುದೇ ಅನ್ಕಿನ್ ಮಿಳುವುದೇ. ಇದ್ದದ್ದಿರಲಿ, ಇನ್ನಷ್ಟು ಸಿಗಲಿ. ಒಂದು ಸಲ ಬ್ರಹ್ಮದೇವರ ಕಡೆಗೆ ಮನುಷ್ಯರ ಪೈಕಿ ಮನು, ದೇವತೆಗಳ ಪೈಕಿ ಇಂದ್ರ, ಅಸುರರ ಪೈಕಿ ವಿರೋಚನ, 3 ಮಂದಿ ಬ್ರಹ್ಮದೇವ್ರ ಕಡೆಗೆ ಹೋಗಿ ಏನಾದರೂ ನಮ್ಮ ಕಲ್ಯಾಣದ ಉಪದೇಶ ಮಾಡು ಅಂತ ಕೇಳಲಿಕ್ಕೆ ಹೋದರು. ಬ್ರಹ್ಮದೇವರು ಭಾಳ ಬೀಜಿ ರೀ. ಅವನು ಯಾಕೆ ಬಂದು ಹಿಂಗೆ ಬ್ರಹ್ಮದೇವರು ಹೇಳಿದ್ರು, ನನಗೆ ಭಾಳ ಹೊತ್ತು ಮಾತಾಡ್ಲಿಕ್ಕೆ ಸೌಡಿಲ್ಲ, 3 ಮಂದಿಗೂ ಹಿತದ್ದು ಹೇಳ್ತೀನಿ, ದ ದ ದ ಅಂದರು. ಏನು ಹಿಂಗೆ ಅಂದ್ರೆ ದ ದ ದ ಅಂದರು. ದೇವತೆಗಳು ಕೇಳಿದರು, ನಮಗೇನು? ನೀವು ಮಹಾ ವಿಷಯ ಲಂಪಟರು ದೇವತೆಗಳು, ಅದಕ್ಕೆ ನೀವು ಇಂದ್ರಿಯ ದಮನ ಮಾಡಿರಿ, ಹಿತ ಅದ. ಅಸುರಿಗೆ ಹೇಳಿದ, ನೀವು ಮಹಾ ಕ್ರೂರ ವೃತ್ತಿಯವರು, ಆದರೆ ನಿಮ್ಮಲ್ಲಿ ದಯಾ ಇಲ್ಲಿ. ಮನುಷ್ಯನು ನಂಬದೇನು? ನೀವು ಮಹಾ ಲೋಭಿ ಇದ್ದೀರಿ, ಆದ್ದರಿಂದ ದಾನ ಮಾಡಿರಿ. ದ ಅಂದರೆ ದಾನ. ಸಮರ್ಥ ರಾಮದಾಸ್ ಸ್ವಾಮಿ ಸತ್ಪುರುಷರ ಅವತಾರ ಯಾಕೆ ಆಗ್ತದೆ ಸಮಾಜದಲ್ಲಿ ಅಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಸಮಾಜದಲ್ಲಿಯ ಮನುಷ್ಯರ ಲೋಭ ಕಡಿಮೆ ಮಾಡೋದಕ್ಕೆ ಸತ್ಪುರುಷರ ಅವತಾರ. ನಾವೊಬ್ಬರ ಮನೆಗೆ ಒಂದು ಊರಿಗೆ ಹೋಗಿದ್ವಿ. ಎಲ್ಲೇ ಹೋದರೂ ಅವ್ರ ಮನ್ಯಾಗ ಎಲ್ಲಿ ಇರ್ತೀವಲ್ಲ ಅಲ್ಲಿ ಒಂದು ಖೋಲಿ ಕೊಟ್ಟಿರ್ತಾರೆ. ಆ ಖೋಲ್ಯಾಗ ಒಂದು 2-3 ಕಪಾಟಿದ್ದು. ಯಜಮಾನ್ರು ಬೆಳಿಗ್ಗೆ ನಾನು ಎದ್ದು ಕೂತಿದ್ದೆ ಜಪ ಮಾಡ್ಕೋತ. ಯಜಮಾನ್ರು ಬಂದರು ಒಳಗೆ, ಒಂದು ಕಪಾಟ್ ತೆಗೆದ್ರು, ಒಂದು 5-6 ಪಾಸ್ಬುಕ್ ಇದ್ದು ಅದರ. ಬಡ ಬಡ ಪಾಸ್ಬುಕ್ ಮಾಡಿ ಮತ್ತೆ ಕಪಾಟಿ. ಎಷ್ಟು ಮಂದಿನ ನೋಡೀನಿ ರೀ ನಾನು. ನೋಟ್ ಅನ್ಸೋ ಮುಂದೆ ಜೊಲ್ಲ ಬೀಳ್ತಿರ್ತಾರೆ ಬಾಯಾಗಿಂದ. ನಮ್ಮಲ್ಲಿ ಗುರುಪೌರ್ಣಿಮಾ ಮತ್ತು ಪುಣ್ಯತಿಥಿಗೆ ನಾವು ಸಾಂಪ್ರದಾಯಿಕ ಭಿಕ್ಷಾ ಅಂತ ಹಬ್ಬ ಹೆಬ್ಬಳ್ಳಿಯಾಗ ಎಲ್ಲರೂ ಸಾಲ್ಕ ನಿಂತಿರ್ತಾರೆ. ನಾವು ಹಿಂಗೆ ನಡಕ್ಕೆ ಜೋಳಿಗೆ ಹಿಡ್ಕೊಂಡು ಅಡ್ಡಾಡ್ತಿರ್ತೀವಿ. ಎಷ್ಟೋ ಮಂದಿನ ನೋಡಿನಿ ನಾನು. ನಾವು ಹತ್ತಿರ ಬಲ್ಲಿಕ್ಕೆ ಹತ್ತಿ ಅಂದ್ಕೊಳ್ಳಿ ಪಟ್ನ ಗಾಡಿ ಕಡೆ ಮಾರಿ ಮಾಡ್ತಾರೆ. ಇಲ್ಲಿ ಕಿಶೆದಾಗಿನೆಲ್ಲ ತೆಗಿತಾರೆ. ತೆಗೆದ್ರೆ ಹಿಂಗೆ ಮಾಡಿ ಸಾಣದೊಂದು ನೋಟ್ ತೆಗೆದು ನಮ್ಮ ಜೋಳಿಗೆ ತಪಕೀರಿ ಬುವಾ ಅಂತಿದ್ರು ಪಂಢರ್ಪುರದಾಗ. ತಪ್ಕೀರ್ ಅಂದ್ರೆ ನಾಶಿ ಪುಡಿ. ನಾಶಿ ಪುಡಿ ಸೇರ್ತಿದ್ರು. ಅವರಲ್ಲಿ ಚಂದ್ರಭಾಗ ನದಿ ದಂಡಿ ಮೇಲೆ ಕೂತಿರ್ತಿದ್ರು. ಯಾರೇ ಹೋಗ್ಕೊಳ್ಳಿ 10 ರೂಪಾಯಿ ಕೊಡಿಲ್ಲ ನಾವು ಕೊಟ್ಟು ತಮ್ಮ ಕಮಂಡವರು ಮಾರಿ ನೋಡಿ 5 ರೂಪಾಯಿ ಕೊಡಿ ಸಾಕು. 50 ರೂಪಾಯಿ ಕೊಡಿಲ್ಲೇ ಕಮಂಡಲ್ಲ. ಮಧ್ಯಾಹ್ನ ತನಕ ಇಸ್ಕೊಂಡು ಹಾಕ್ಕೋತಿರು. ಮಧ್ಯಾಹ್ನದಾಗ ಅದನ್ನೆಲ್ಲ ಚಂದ್ರಭಾಗ ನದಿಯೋ ಸುರಿ ಬೀಳ್ತದೆ. ಅಲ್ರಿ ಇಸ್ಕೋತೀರಿ ಯಾಕೆ? ಮತ್ತು ಈ ನದಿಯಾಗ ಯಾಕೆ ಹಾಕ್ತೀರಿ? ನಾ ಏನು ಮಾಡಲಿ ಅವ್ನು ತೊಗೊಂಡು ಮತ್ತು ಇಸ್ಕೋತೀರಿ ಯಾಕೆ? ಇವ್ರ ಲೋಭ ಕಡಿಮೆ ಮಾಡ್ಬೇಕಾಯ್ತು ನನಗೆ. ಇವ್ರಿಗೆ ಕೊಡೋ ಬುದ್ಧಿ ಉಂಟಾಗಬೇಕು, ಅದಕ್ಕೆ ನಾ ಇಸ್ಕೋತೀನಿ ಅಂತ. ಕಾರ್ಯಕ್ರಮ ಇರ್ತಾವೆ, ದೇವಸ್ಥಾನ ಆಗಬೇಕು, ಜಾಗ ಆಗಬೇಕು, ಪ್ರವಚನ ನಡೆದು ಅಥವಾ ಉತ್ಸವ ನಡೆದು ನಾವು ಪ್ರವಚನಕ್ಕೆ ಬಾ ಅಂದ್ರೆ ಬರ್ತೀವಿ, ಪ್ರಸಾದಕ್ಕೆ ಬಾ ಅಂದ್ರೆ ಬರ್ತೀವಿ. ಇದನ್ನು ಕೇಳಬೇಕು. ಇದು ಒಂದು ಬಿಟ್ಟು ಎಲ್ಲಕ್ಕೂ ಬರ್ತೀವಿ.
ಭಾಳ ದೊಡ್ಡ ಇದು ರೀ ಮನುಷ್ಯ ಮಾತ್ರದಲ್ಲಿರ್ತಕ್ಕಂಥದ್ದು. ಸಮರ್ಥ ರಾಮದಾಸ್ ಸ್ವಾಮಿಗಳು ಒಂದು ಮನೆ ಮುಂದೆ ಜೈ ಜೈ ರಘುವೀರ ಸಮರ್ಥ ಮನೆ ಮುಂದೆ ನಿಂತು ಹೆಣ್ಮಗಳಲ್ಲೂ ಕೈ ಖಾಲಿ ಇಲ್ಲ ಮುಂದೆ ಹೋಗ್ರಿ. ಮರುದಿವ್ಸ ಮತ್ತೆ ಬಂದರು ಜೈ ಜೈ ರಘುವೀರ ಸಮರ್ಥ ಹೆಣ್ಮಗಳಲ್ಲೂ ಕೈ ಖಾಲಿ ಇಲ್ಲ ಮುಂದೆ ಹೋಗ್ರಿ. ಒಂದು ದೂರ ನಮ್ಮನ್ನು ಕೇಳಿದರು, ಅಂದರೆ ನೀವು ಹೆಣ್ಮಗಳು ಅಂತ ಯಾಕೆ ಅಂತೀರಿ, ಗಂಡಸರು ಯಾಕೆ ಅನ್ನೋಲ್ಲ? ಅವ್ರದ್ದು ಡಿಪಾರ್ಟ್ಮೆಂಟ ಅಲ್ರಿ. ದಾನ ಧರ್ಮ ಭಿಕ್ಷೆ ಹಾಕೋದು ಇದು ಮಾಡೋದು ಅದು ಗಂಡಸರು ಅದೆಲ್ಲ ನೀನು ನೋಡ್ಕೋ ಅಂತಿರ್ತಾರೆ. ಹಾಕೋ ಬುದ್ಧಿ ಇದ್ರಲ್ಲೇನ ಹಾಕೋದು. 15 ದಿವಸ ಬಂದರು, ದಿನ ಕೈ ಖಾಲಿ ಇಲ್ಲ, ಖಾಲಿನೇ ಇರ್ತಾವೆ ರೀ ಕೈಯಾಗ ಏನು ಕೆಲಸ ಇರೋದಿಲ್ಲ, ಬಗಸಿರೋದಿಲ್ಲ. ಯಾಕೆಂದ್ರು ಆಲ್ರೆಡಿ 15 ದಿವಸ ಆಯ್ತು, ನಾನು ನಿಮ್ಗೆ ಏನೂ ಹಾಕುವುದಿಲ್ಲ, ಆದರೂ ಯಾಕೆ ಬರ್ತೀರಿ ಇಲ್ಲಿ? ಏನಿಲ್ಲ ತಾಯಿ, ನೀನು ಕಾಳು ಕಡಿ ಹಾಕಬೇಡ, ಒಂದು ಬಗಸು ಮಣ್ಣು ಹಾಕು ತೊಗೊಂಡು ಹೋಗು. ಮಣ್ಣು ನೋಡ್ಬೇಕಂತ ಯಾಕೆ ಒಂದು ಬಗಸು ಮಣ್ಣು ಹಾಕಿದ್ದು ತೊಗೊಂಡು ಹೋದ್ರು. ಮರುದಿವ್ಸ ಮಾತ್ರ ಬಂದು ಜೈ ಜೈ ರಘುವೀರ ಸಮರ್ಥ ಏನು ಬೇಕು ಮಣ್ಣು ಹಾಕಿದ್ರು ತೊಗೊಂಡು 15 ದಿವಸ ದಿನ ಮಣ್ಣು ತೊಗೊಂಡು ಹೋಗಿ. ಯಾಕೆಂದ್ರೆ ಮಣ್ಣು ತೊಗೊಂಡೋಗಿ ಏನು ಮಾಡ್ತೀರಿ? ನನ್ನ ಮಣ್ಣಿಂದ ಏನು ಉಪಯೋಗ ಇಲ್ಲ ಖರೆ ಅದ, ಆದ್ರೆ ಸ್ವಲ್ಪ ದಿವಸ ನೀವು ಹಿಂಗೆ ಕೈ ಮಾಡೋದು ಹಾಕೋದು, ಕೈ ಮಾಡು ಫಿಸಿಕಲ್ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಅದು ಕೈಗೆ ರೂಢಿನೇ ಇಲ್ಲರಿ. ಗಂಡಸರು ಒಂದು ಕಡೆ ಹೇಳಿದ್ವಿ ಹಂಗೆ ಸುಮ್ಮನೆ ಕೋಲ್ಯಾಗ ನಿಂದರ್ರಿ, ಬಾಗಿಲ ಹಾಕ್ಕೊಡ್ರಿ, ಕಿಶೆದಾಗ ಒಂದು 50 ನೋಟ್ ಇಟ್ಕೊಡ್ರಿ, ತೆಗೆದು ಕನ್ನಡಿ ಮುಂದೆ ನಿಂತು ಕಿಶೆದಾಗಿನ ತೆಗೆದು ಟೇಬಲ್ ಮೇಲೆ ಇಡು, ಕಿಶೆದಾಗಿನ ತೆಗೆದು ಟೇಬಲ್ ಕಿಶೆದಾಗಿನ ತೆಗೆದು ಕೊಡೋ ರೂಢಿ ಆಗಲಿ ಅಂತ. ಇಂಥ ಶೋಕಾಂತಿಕ ಭಾಗ್ಯದ ರೀ. ಶಿವಮೊಗ್ಗದಲ್ಲಿ ಸಾಕ್ಷಾತ್ ಮಹಾರಾಜರ ಸನ್ನಿಧಾನ ನಮಗೆ ಪ್ರಾಪ್ತ ಆಗಲಿಕ್ಕತ್ತೆ ಅಂದ್ರೆ ನಮಗೆ ಮನೆಯವ್ರು ಹೇಳ್ಕೊಳ್ಳಿ ಭಾಳ ಸಂತೋಷ ಆಯಿತು. ಅವ್ನ ಡೈರೆಕ್ಷನ್ ಅದು ಹೆಂಗಿರ್ತದೆ ಅಂದ್ರೆ, ಈಗ ಅಲ್ಲಿ ಜಗ ಆಗಬೇಕು, ಮಂದಿರ ಆಗಬೇಕು, ಮುಂದೆ ಭಗವಂತನ ಮಹಾರಾಜರ ಉಪಾಸನಾ ನಾಮಸ್ಮರಣೆ ನಡಿಬೇಕು. ಈಗ ಹೆಂಗಿರ್ತದೆ ಅಂದ್ರೆ, ಒಂದು ಮೇನ್ ಸ್ವಿಚ್ ಅಂತ ಇರ್ತದೆ. ಆ ಮೇನ್ ಸ್ವಿಚ್ ಆಫ್ ಇತ್ತು ಅಂದ್ರೆ ನೀವು ಎಷ್ಟು ಬೇಕು ಅಷ್ಟು ಬೆಡ್ ಸ್ವಿಚ್ ಹತ್ತಿರಿ, ಲೈಟ್ ಹತ್ತು. ಮೇನ್ ಸ್ವಿಚ್ ಆನ್ ಇದ್ರೆ ಬೆಡ್ ಸ್ವಿಚ್ ಒತ್ತಿದ ಕೂಡಲೇ ಹತ್ತು. ಆದರೆ ಮೇನ್ ಸ್ವಿಚ್ ಆನ್ ಇದ್ದ ಬೆಡ್ ಸ್ವಿಚ್ ಹಾಕಬೇಕು ನಾವು, ಅಂದ್ರೆ ಹತ್ತದು. ಆಲಸ್ಯ ಮಾಡಿ ಕೂತ್ರೆ ಹಂಗೆ ಹತ್ತೋದಿಲ್ಲ. ಹೆಂಗೆ ಮೇನ್ ಸ್ವಿಚ್ ಆನ್ ಆಗಿಬಿಟ್ಟದ. ಈಗ ಅವ್ರು ₹1,00,000 ಕೊಟ್ಟು ಬಿಟ್ಟಾರೆ. ಈಗ ಇಡೀ ಶಿವಮೊಗ್ಗ ತಲೆ ಮೇಲೆ ಈ ಜವಾಬ್ದಾರಿ ಅದ ನೋಡ್ರಿ. ನಮ್ಮ ಪರ್ಸೆಂಟೇಜ್ ನಾವೇ ತಿಳ್ಕೋಬೇಕು, ಎಷ್ಟು ಪರ್ಸೆಂಟ್. ಇದೊಂದು ಹಲ್ದು ಎಷ್ಟು ಪರ್ಸೆಂಟ್ ಪ್ರಾಮಾಣಿಕವಾಗಿ ಮತ್ತು ನಮ್ದು ಏನು ರೀ ಹಿಂಗೆ 0.5% ನಮ್ಮ ಹಂಗೆ ನಡೆಯೋಲ್ಲ. ಮುಖ್ಯವಾಗಿ ಅಗದಿ ಕಳಕಳಿಯಿಂದ ಮಹಾರಾಜ್ ನಿಮ್ಮ ಅನುಗ್ರಹದಿಂದ ಈ ಕಾರ್ಯ ಸಂಪನ್ನ ಆಗಲಿ. ನಮಗೆಲ್ಲರಿಗೂ ನಿಮ್ಮ ದಿವ್ಯ ಸಾನ್ನಿಧ್ಯ ಬೇಕು. ನಾವು ಈ ಮಂದಿರಕ್ಕೆ ಅನೇಕ ಕಡೆಗೆ ಪ್ರತಿಷ್ಠಾಪನಕ್ಕೆ ಹೋಗಿರ್ತೀವಿ. ಈ ಮಂದಿರ ಯಾಕ್ರಿ ಇಷ್ಟೊಂದು ಸಮಾಜದಲ್ಲಿ? ನಮ್ಮೂರಲ್ಲಿ ಹೆಬ್ಬಳ್ಳಿ ಒಳಗೆ 108 ಮಂದಿರ ಅಷ್ಟ, ಮತ್ತು ನಾವು 10 ಕಟ್ಸೀವಲ್ಲಿ. ಇಷ್ಟ್ಯಾಕೆ ಮಂದಿರ ಊರಲ್ಲಿ? ಇಲ್ಲೂ ಸಾಕಷ್ಟು ಮಂದಿ. ಸಮಾಜದಲ್ಲಿ ಮಂದಿರ ಅಂದ್ರೆ ಸಮಾಜದ ಆಧ್ಯಾತ್ಮಿಕ ಐಶ್ವರ್ಯದ ಸಂಕೇತ. ಈ ಸಮಾಜದಲ್ಲಿ ಊರಲ್ಲಿ ಆಧ್ಯಾತ್ಮಿಕ ಐಶ್ವರ್ಯ ಎಷ್ಟದ ಅನ್ನೋದನ್ನು ನಾವು ನೋಡಬೇಕಂದ್ರೆ ಮಂದಿರ ಎಷ್ಟವು ನೋಡಿ.
ಮತ್ತು ಸಮಾಜದ ಒಂದೇನು ಅಂದ್ರೆ ಮೂಲಭೂತ ಜೀವನದ ಸೂತ್ರ ಅಲ್ಲಿರ್ತದೆ. ಸಮಾಧಾನ ಬೇಕು ಅಂದ್ರೆ ಮಂದಿರದಲ್ಲೇ ಹೋಗ್ಬೇಕು. ಮನೆಯೊಳಗೆ ಕೂತ್ಕೊಂಡು ಸಮಾಧಾನ ಆಗೋದಿಲ್ಲ. ಮತ್ತು ಮನೆದು ಏನು ಉಪಯೋಗ ಅದು? ಒಬ್ಬ ಒಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಸಿದ, ವಾಸ್ತು ಶಾಂತಿ ಆಯ್ತು, ಗೃಹ ಪ್ರವೇಶ, ಇವೆಲ್ಲ ಸುಮ್ಮನೆ ರೀ, ಏನು ಅರ್ಥ ಇಲ್ಲ ಅವು. ಖರೆ ಇಷ್ಟ ಇರ್ತದೆ. ಇವರು ಅಬ್ರಾನ ಭಾಳ ಮಾಡ್ತಾರೆ, ವಿಡಿಯೋ ಕಾದು ಇದು. ಎಲ್ಲ ಆಯ್ತು. ಒಂದು ದಿವಸ ಒಬ್ಬರು ಓಣ್ಯಾಗ ಹೊಂಟಿದ್ರು. ಧೋ ಮಳೆ ಬರ್ಲಿಕ್ಕೆ ಹತ್ತಿ, ಆ ದೊಡ್ಡ ಮನೆ ಕೋಟಿಗಟ್ಟಲೆದ್ದು ಮನೆ ಬಾಗಿಲು ತೆಗೆದಿತ್ತು. ಇವರು ಬಡ ಅಲ್ಲೇ ಒಳಗೆ ಹೋಗಿ ಒಂದು ಸೋಫಾದ ಮೇಲೆ ಕೂತು. ಅಷ್ಟೊತ್ತು ಯಜಮಾನ ಬಂದ. ಆ ಮನೆಯಾಗಿರೋರು ಎಷ್ಟು ಮಂದಿ ಅಂತ ದೇವ್ನಂತ ಮನೆ ಕಟ್ಟಿಸಿ ಆ ಮನೆಯಾಗಿರೋರು ಹಮ್ದು ಹಮಾರೇದು. ಒಳಗೆ ಹೋಗಿ ಸೋಫಾದ ಮೇಲೆ ಕೂತು ಯಜಮಾನ ಬಂದು, ಯಾರ್ರೀ ಇಲ್ಲ ಕೂತೀರಿ? ಇಲ್ರಿ, ಮಳೆ ಬರ್ಲಿಕ್ಕೆ ಹತ್ತಿತ್ತು ರೀ, ಒಂದು 5 ನಿಮಿಷ ಕೂತು ಹೋಗ್ತೀವಿ ರೀ, ಹೊರಗೆ ನಡ್ರಿ. ನೋಡಿರಿ ಮಳೆ ಬರ್ಲಿಕ್ಕೆ ಹತ್ತಿದ್ರು. ಹೇಳಿಲ್ಲ ನಾನು ನಿಮ್ಗೆ, ಹೊರಗೆ ನಡ್ರಿ. ಇಲ್ರಿ, ನಾ ಇಲ್ಲಿ ಏನೂ ನಿಮ್ದು ಏನೂ ಮುಟ್ಟುವುದಿಲ್ಲ ನಾನು. ಈಶ್ವತ ಮನೆಗೆ ಹೊರಗೆ ಹೋಗ್ಬೇಕಾಗ್ತದೆ. ಮಗ್ಗಲ್ದ ಒಂದು ಮಂದಿರದ ಮಳೆ ಬರ್ಲಿಕ್ಕೆ ಹತ್ತಿದ, ಒಳಗೆ ಹೋಗಿ ಕೂತ್ರಿ, ಹೊರಗೆ ನಡ್ರಿ ಅಂತಾರನ್ರಿ. ಅದು ತಾಸುಗಟ್ಟಲೆ ಕೂಡ್ರಿ. ಮನ್ಯಾಗ ಗಂಡ ಹೆಂಡತಿ ಜಗಳ ಆಯ್ತು. ಸಾಣದ ಕೋಲ್ಡ್ ವಾರ್. ಗಂಡ ತಲೆ ಚಿಟ್ಟು ಹಿಡಿದು ಎಲ್ಲಿ ಹೋಗಿ ಕೂಡ್ರಿ ನಾವು, ಯಾವುದಾದ್ರು ಮಂದಿರದಾಗ ಹೋಗಿ ಕೂಡೋದು. ನೀವು ತಲೆ ಚಿಟ್ಟು ಹಿಡಿಸ್ಕೊಂಡು ಯಾರ್ಯಾರ ಮನೆ ಹೋಗಿ ಕೂತ್ರೆ ಅವ್ರದಷ್ಟು ತಲೆ ಚಿಟ್ಟು ಹಿಡಿಸ್ತಾನೆ. ದೇವಸ್ಥಾನಗಳೇನವನು ಅಧ್ಯಾತ್ಮದ ಐಶ್ವರ್ಯ. ಅದರಲ್ಲಿಯೂ ಸದ್ಗುರು ಸ್ಥಾನ ಏನದನು, ಇದಕ್ಕೆ ಬೇರೆ ತುಲನಾನೇ ಇಲ್ಲ. ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿಗೆ ಬರೆದಾರೆ, ನಾವೊಂದು ವೃಕ್ಷ ಹಚ್ಚಿದ್ವಿ, ಹೂವಿಂದದ ಅಗದಿ ಸುಂದರ ವೃಕ್ಷದ ಹೂವಿಂದು. ಆ ವೃಕ್ಷ ಸಮೃದ್ಧವಾಗಿರಬೇಕು. ಇದೆಲ್ಲ ಯಾವಾಗಲೂ ಅದೇನಿರಬೇಕು, ಹಚ್ಚು ಹಸಿರಾಗಿರಬೇಕು, ಸುಂದರ ಹೂ ತುಂಬಿರಬೇಕು. ಅಂದ್ರೆ ಆ ವೃಕ್ಷಕ್ಕೆ ನೀರು ಸಿಡಿಸಿದ್ರಾಗ್ತೇನು ರೀ? ಬೇರೆ ನೀರು ಹಾಕಬೇಕು. ಬೇರೆ ನೀರು ಹಾಕಿದ್ರೆ ಎಲ್ಲ ಸಾಲ ಇದು ಇರ್ತದೆ. ಹೆಂಗೋ ಹಂಗೆ ನಮಗೆ ನಮ್ಮ ಜೀವನದಲ್ಲಿ ಎಲ್ಲ ದೃಷ್ಟಿಯಿಂದಲೂ ನಮಗೆ ಪ್ರಪಂಚದಲ್ಲಿ ಅನುಕೂಲ ಆಗಬೇಕು, ಸಮೃದ್ಧ ಆಗಬೇಕು, ಸುಖ ಆಗಬೇಕು, ಶಾಂತಿ ಸಮಾಧಾನ ಆಗಬೇಕು ಅಂದರೆ ಆ ಬೇರೆ ನೀರು ಹಾಕಬೇಕು. ಜ್ಞಾನೇಶ್ವರ ಮಹಾರಾಜರು ಬರ್ತಾರೆ, ಗುರುಗಳನ್ನು ನಾವು ಸಂತುಷ್ಟಗೊಳಿಸಿದ್ರೆ ಜಗತ್ತ ಸಂತುಷ್ಟ. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಅಂತ. ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇನ ಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರುಕೋಪನ್ನ ಕಾರೇತ್. ಒಂದು ವೇಳೆ ಹರಿಹರ ಬ್ರಹ್ಮಾದಿಗಳ ಸೃಷ್ಟಿಗೆ ಸಿಟ್ಟಿಗೆದ್ದು ನಮ್ಮ ಮ್ಯಾಲೆ ಸಿಟ್ಟಿಗೆದ್ದರು ನಾವು ಗುರುಗಳಿಗೆ ಶರಣ ಹೋದ್ವಿ ಅಂದ್ರೆ ಅವ್ರು ಏನೂ ಮಾಡಲಿಕ್ಕೆ ಸಿಕ್ಕಿ. ಒಂದು ವೇಳೆ ನಮಗೆ ಗುರುಗಳಿಗೆ ಬೇಜಾರಾಯಿತು, ಗುರುಗಳಿಗೆ ಸಿಟ್ಟು ಬಂತು, ಹರಿಹರ ಬ್ರಹ್ಮಾದಿಗಳು ನಮ್ಮನ್ನು ರಕ್ಷಣೆ ಮಾಡಿ. ಜೀವನದಲ್ಲಿ ಗುರುಸ್ಥಾನ ಭಾಳ ದೊಡ್ಡದದ ರೀ. ಈ ದೇವಸ್ಥಾನ ಕಟ್ಟುವುದು ನಮ್ಮ ತಲೆಯಾಗಿ ಇದ್ದಿದ್ದೇ ಇಲ್ಲ ಖರೆ. ಮುಂಚೆ ಒಂದು 6-7 ವರ್ಷದ ಹಿಂದೆ ನಾವು ದಕ್ಷಿಣೇಶ್ವರಕ್ಕೆ ಹೋಗಿದ್ವಿ, ಬೇಲೂರು. ಅಲ್ಲಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಮಂದಿರ ಕಟ್ಟಿರೋದನ್ನು ನೋಡಿದ ಕೂಡ ನಮ್ಗೆ ಇಷ್ಟು ಇದು ಅನ್ನಿಸ್ತಿಲ್ಲ. ನಾವು ಕರ್ನಾಟಕ ಮಹಾರಾಷ್ಟ್ರ ತುಂಬ ನಾಮದ ಬಗ್ಗೆ ಹೇಳಿಕ್ಕೆ ಹತ್ತೀವಿ.
ಮನೆ ಮನೆಗಳೆಲ್ಲ ಉಪಾಸನಾ ಕೇಂದ್ರ ಮಾಡಿದ್ವಿ. ನನ್ನ ಸದ್ಗುರುಗಳದು ದಿವ್ಯವಾಗಿರ್ತಕ್ಕಂಥ ಮಂದಿರಗಳು, ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಸ್ಥಾನಗಳು ನಿರ್ಮಾಣ ಆಗಬೇಕು ಅನ್ನೋದಕ್ಕಾಗಿ ನಾನು ಎಷ್ಟು ಆ ಶಶಿ ಜೊತೆ ಫೋನ್ ಮಾಡಿ 1 ತಾಸು ಹತ್ತಿದ್ದೀನಿ. ಆಮೇಲೆ ನನಗನ್ನಿಸ್ತು ಇನ್ನು ನಾವು ಬೆನ್ನು ಹತ್ತಬೇಕು ಅನಿಸಿ ಎಲ್ಲ ಕಡೆಗೂ ಮಹಾರಾಜರ ಮಂದಿರ ಅಂತನ್ನೋದು ಅಷ್ಟೇ ಅಲ್ಲ, ಯಾವುದೋ ಒಂದು ಮಂದಿರ ಬಿದ್ದ ಕೂಡಲೇ ಮೊನ್ನೆ ಬೆಳಧಡಿಗೆ ಹೋಗಿದ್ವಿ. ಅಲ್ಲಿ ಒಂದು ಈಶ್ವರ ದೇವಸ್ಥಾನದ ರಾಮದೇವ್ರ ಮಂದಿರ ಪಕ್ಕದಲ್ಲಿ ಆ ಈಶ್ವರ ದೇವಸ್ಥಾನದಿಂದ ಒಂದು ದೇವಿ ದೇವಸ್ಥಾನ ಎಲ್ಲ ಬಿದ್ದೋಗ್ಯದ. ಅಲ್ಲಿ ದೇವಿ ಹೆಸರು ಸಹಿತ ಏನೋ ಗೊತ್ತಿಲ್ಲ. ನಾ ಬರೋ ಮುಂದೆ ಹೇಳಿ ಬಂದವ್ರಿಗೆ ನಾ ಇದನ್ನು ಜೀರ್ಣೋದ್ಧಾರ ಮಾಡಿಕೊಡ್ತೀನಿ. ಬೆಳಧಡಿಯಲ್ಲಿ ರಾಮ ಮಂದಿರದ ಪಕ್ಕದಲ್ಲಿ ಇಂಥ ಒಂದು ಜೀರ್ಣವಾಗಿರೋ ಮಂದಿರ ಇರೋದನ್ನು ನಾವು ಕಣ್ಮುಟ್ಟ ನೋಡ್ಬೇಕೇನ್ರಿ ಅನ್ನಿಸ್ತು. ಇದನ್ನು ಮಾಡಿಸ್ಕೊಂಡು ಕೋಳಿವಾಡಕ್ಕೆ ಹೋಗಿದ್ವಿ. ಹಂಗೆ ಸಹಜ ಏನು ತಲೆ ಬಂತು ಗೊತ್ತಿಲ್ಲ. ಸಂತೋಷ್ ಹೇಳಿದ್ರು ಒಂದು ಡೇಟ್ ಕೊಡೋದು. ಯಾಕೆ ಕೋಳಿವಾಡಕ್ಕೆ ಹೋಗ್ಬೇಕು ಅನ್ನಿಸ್ತೈತಿ. ನಾವು ಡಿಸೆಂಬರ್ 19 ಡೇಟ್ ಕೊಟ್ಟ ಹೋದ್ವಿ. ನಮ್ಮೆಲ್ಲ ಗುರುತಿನವರೇ ಇದ್ದಾರಲ್ಲಿ. ಕುಮಾರವ್ಯಾಸರ ಮನೆಯೊಳಗೆ ಕೂತಿದ್ವಿ. ಎಲ್ಲ ಮಂದಿ ಬಂದು ನಮಸ್ಕಾರ ಮಾಡಿದರು. ನಾವು ಹೋಗೋ ಮುಂದೆ ಆ ಕುಮಾರವ್ಯಾಸರು ಸ್ಥಾಪನಾ ಮಾಡಿರೋ ವೀರನಾರಾಯಣ ದೇವಸ್ಥಾನ ಕೋಳಿವಾಡದಾಗದ, ಅದನ್ನು ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಎಲ್ಲ ಜೀರ್ಣ ಆಗಿದೆ. ಅದ್ರ ಹಿಂದೆ ದೊಡ್ಡ ಗಿಡ ಬೆಳೆದದ. ನಾಂದಿ ಅಲ್ಲಿ ಜಗತ್ ಪ್ರಸಿದ್ಧ ಮನುಷ್ಯ ಅಂಥವ್ರು ಹುಟ್ಟಿದ ಊರಿದು. ಆ ಪರಿಸ್ಥಿತಿ ಏನಾಗಿದೆ, ದೇವಸ್ಥಾನ ಏನು ಮಾಡ್ಬೇಕು ರೀ. ನಾವು ಸಹಿತ ಕುಮಾರವ್ಯಾಸ ಜೀರ್ಣೋದ್ಧಾರ ಇದು ವೀರನಾರಾಯಣ ಕುಮಾರವ್ಯಾಸ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡಿವಿ. ಮೀಟಿಂಗ್ ಮಾಡ್ತೀವಿ, ದುಡ್ಡ ಕೂಡುವಲ್ತು. ಕಳ್ಕಳಿಬೇಕು ಅಂಥೇಳಿ ಆಗಬೇಕನ್ನೋ ಕಳ್ಕಳಿಬೇಕಲ್ಲ. ಮುಂಚೆ ಕಳ್ಕಳಿಬೇಕು, ಆಮೇಲೆ ತಳಮಾಳ ಶುರುವಾಗಬೇಕು. ಯಾವಾಗ ಆದೀತು. ನಾ ಹೇಳಿದೆ ನಡ್ರಿ ಹೋಗೋಣ ಸದ್ಯ ಅಂತ. ಭೂಮಿ ಪೂಜೆ ಮಾಡೋದು ನಡ್ರಿ ಪೂಜಾ ಸಾಹಿತ್ಯ ನಡ್ರಿ ಅಂಥೇಳಿ ಆಗಿಂದ ಭೂಮಿ ಪೂಜಾ ಮಾಡಿಸಿದೆ. ಮಾಡಿಸಿ ನಮ್ಮ ಸಂತೋಷ್ ಹೇಳಿದೆ ಅಲ್ಲಿ 2 ಲಕ್ಷ ರೂಪಾಯಿ ಇಟ್ಟು ನಮಸ್ಕಾರ ಮಾಡಿ ಮಹಾರಾಜರ ಪ್ರಸಾದ ರೂಪದಲ್ಲಿ ಮಾಡಿದ. ಇವೆಲ್ಲ ಆಶ್ಚರ್ಯ ಅನ್ನಿಸ್ಬೋದು. ಅದ ಸ್ಪಾಟ್ ಮೇಲೆ 10.5 ಲಕ್ಷ ರೂಪಾಯಿ ಕಲೆಕ್ಷನ್. ಒಬ್ಬ ನಾವು 1 ಕೊಡ್ತೀನಿ ಅಂದ್ರೆ ಒಬ್ಬ 50,000 ಅಂದ್ರೆ ಒಬ್ಬ 25,000 ಅಂದ್ರೆ ಅಷ್ಟು ತನಕ ಬಾಯಿ ಬಿಟ್ಟಿದ್ದಿಲ್ಲ ಯಾರೂ. ನಮಗೆ ಆ ಯುಕ್ತಿ ಗೊತ್ತದ ರೀ. ಮುಂಚೆ ನಾವು ಹಾಕಬೇಕು, ಆಮೇಲೆ ತೆಗಿಬೇಕು. ಬರೀ ಹಾಕ್ರಿ. ಈ ಗಣೇಶ ಪ್ರಸಾದ್ಗೂ ಆ ಯುಕ್ತಿ ಗೊತ್ತಾಗಿತ್ತು. ಅದು ನಮ್ಮ ಕಳ್ಕಳಿ ಏನದ ಅಂದರೆ ಶಿವಮೊಗ್ಗದಲ್ಲಿ ಮಹಾರಾಜರ ಸಾನ್ನಿಧ್ಯ ನಮಗೆ ಮನಸ್ಸಿನಾಗ ಬಂದ ಕೂಡಲೇ ಹೋಗಿ ನಮಸ್ಕಾರ ಮಾಡಬೇಕು. ನಾವು ಬೆಳಗಾವದೊಳಗೆ ಒಂದು ಜಾಗ ತೊಗೊಂಡಿವಿ 7 ಗುಂಟೆ. ಅಲ್ಲಿ ಕಟ್ಸೋದು ನಡೆದ. ಹುಬ್ಬಳ್ಳಿಯಾಗ 4 ಗುಂಟೆ ಜಾಗ ತೊಗೊಂಡಿವಿ, ಅಲ್ಲೂ ನಡೆದ. ಧಾರವಾಡದಾಗ ನಮ್ಮದ ಜಾಗ ಇತ್ತು ಆಶ್ರಮದ್ದು, ನಾವು ಅಲ್ಲಿ ಕಟ್ಟಿಸ್ಲಿಕ್ಕೆ ಹತ್ತೀವಿ ತಿರುಗಿ. ಬೆಳಗಾವದಾಗ ಇನ್ನೊಬ್ಬರು ನಮಗೆ ಜಾಗ ಕೊಟ್ಟಿರು, ಪೋತ್ನೀಸ್ ಬಾಯಿ ಅಂತೊಬ್ಬರು. 17-18 ವರ್ಷದಿಂದ ಅಲ್ಲಿ ಉಪಾಸನೆ ಮಾಡ್ತೀರಿ ಹೆಣ್ಮಕ್ಳು. ಮತ್ತು ನಮಗೆ ಅನ್ನಿಸ್ಲೇ ಏನು ಅಂದ್ರೆ ಅವ್ರು ಸಂಜೆನೇ ಬರ್ತಾರೆ, 1 ತಾಸು ಉಪಾಸನೆ ಮಾಡ್ತಾರೆ ಬಾಗಿಲ ಹಾಕ್ಕೊಂಡು. ಅದಕ್ಕೆ ಮಂದಿರದ ಸ್ವರೂಪ ಕೊಟ್ಟರು. ಸಣ್ಣ ಜಾಗ ಅದು, ಹಿಂಗೆ 21 ಫೂಟು, ಹಿಂಗೆ 17 ಫೂಟು. ಮಹಾರಾಜರು ಒಂದು ವಿಗ್ರಹ ಸ್ಥಾಪನೆ ಮಾಡಿದರೆ ಸುತ್ತಮುತ್ತಲಿರೋ ಹೆಣ್ಮಕ್ಳು ಯಾಕಾಗೋದು. ಸುತ್ತಮುತ್ತಲಿರೋ ಹೆಣ್ಮಕ್ಳು ಸ್ನಾನ ಆದಮೇಲೆ ಬಂದು ಮಹಾರಾಜರ ಮುಂದೆ ಕೂತು ಮಹಾರಾಜರು ಒಂದಿಷ್ಟು ನಮಸ್ಕಾರ ಮಾಡಿ 1 ಮಾಲಿ ಜಪ ಮಾಡಿ ಹೋಗ್ಲಿಕ್ಕೆ ಆಗ್ತಾಯಿದ್ರು. ಮುಂಜಾನೆ ಸಂಜೆ ತನಕ ಬಾಲ ತಕ್ಕೊಂಡು ಕೂಡ್ಲಿಕ್ಕೆ ಬರ್ತಾರೆ. ಸಂಜೆನ ಮತ್ತು ಇವ್ರು ಹೆಣ್ಮಕ್ಳು ಉಪಾಸನೆ ಮಾಡೋರು ಬಂದು ಮಾಡಿ ಹೋಗ್ಲಿಕ್ಕೆ ಆಗ್ತದೆ ಅಂಥೇಳಿ ಕೆಲಸ ಶುರು ಮಾಡಿದ್ವಿ. ಸಿಡಿಮಗ್ಗಲ ಮನೆಯವರು ಸ್ವಲ್ಪ ಏನೋ ತಕರಾರು ಬಂತು. ನಾವೊಂದು ಅವ್ರ ಗಾಡಿ ಕೆಡವಿ ಬೇರೆ ಗಾಡಿ ಕಟ್ಟವ್ರಿದ್ರು.
ಅಲ್ಲ ಅವ್ರ ಗಾಡಿ ಕಟ್ತಾವ್ರು ಇದ್ರ ಒಳಗೆ ಅದನ್ನ ಕಟ್ಕೊಂಡು ಬಳಕ ನೀವು ನಿಮ್ಮ ಗಾಡಿ ತೆಗೀರಿ ಆಯ್ತು. ಮೊನ್ನೆ ಅವ್ರು ಕಟ್ಟಿದ್ದು ನೋಡಿದ್ವಿ, ಗಾಡಿ ತೆಗೆದು ತಿರುಗಿ ಥರ ಆಗೋದು ಪ್ಲಿಂತ್ ಬೀಮ್ ಹಾಕಿಟ್ಟು. ಆದ್ರೆ ನಮ್ಮ ಕಳ್ಕಳಿ ಅದು ಶಿವಮೊಗ್ಗಕ್ಕೆ ಬರ್ಲಿಕ್ಕೆ ನಾವು 30-35 ವರ್ಷ ಆಯಿತು. ಈ ಮನೆ ವಾಸ್ತು ಶಾಂತಿಗೂ ಬಂದಿದ್ವಿ. ನಮಗೂ ಇವ್ರಿಗೂ ಬರೀ 10 ವರ್ಷದ ಫರ್ಕ್. ಆವಾಗಿಂದಲೂ ಇವ್ರ ತಂದೆಯವ್ರು ನನ್ನ ಮೇಲೆ ಭಾಳ ಪ್ರೇಮ. ದತ್ತಣ್ಣ ಅಂತೀವಿ, ಶ್ರೀರಾಮರು, ಶಾರದಮ್ಮ ತಾಯಿಯವರು. ಈ ಕುಟುಂಬದ ನಮ್ಮ ಬಗ್ಗೆ ಒಂದು ಆತ್ಮೀಯತೆ ಪ್ರೇಮ ಅದು. ಇವ್ರ ತಂಗಿ ಅಂದರು. ಹೀಗಾಗಿ ನಾವು ಮೊದಲಿನಿಂದ ಬರ್ತಾಯಿದ್ವಿ. ಅದರಂತೆ ಇಲ್ಲಿ 13 ಕೋಟಿ ಜಪ ಅದು, ನಾಮಸ್ಮರಣ ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕ ಆಯ್ತು. ಎಲ್ಲ ಕಡೆಗೂ ನಾಮದ ಬೀಜ ಬಿತ್ಯಾವ. ಅವು ನಾಮದ ಬೀಜ ಏನಾಗ್ಲತ್ತೇವೆ ಅಂದ್ರೆ ಅವು ತಿರುಗಿ ಬೆಳೆದು ನಿಂತಾವೆ. ಈಗ ಮಂದಿರನ ಅದರ ಫಲ. ಆ ಫಲವನ್ನು ಆಸ್ವಾದನೆ ಮಾಡೋ ಭಾಗ್ಯ ನಮಗೆ ಪ್ರಾಪ್ತ ಆಗಬೇಕಾದ್ರೆ ಆ ಫಲ ನಿರ್ಮಾಣ ಆಗಬೇಕು. ಆದರೆ ನಮ್ಮ ಕಳಕಳಿ ಅದ, ನೀವೆಲ್ಲರೂ ಕಾಯ ವಾಚ ಮನಸ ತನು ಮನ ಧನ ಎಲ್ಲ ದೃಷ್ಟಿಯಿಂದಲೂ ಎಲ್ಲ ಪದ್ಧತಿಯಿಂದಲೂ ಈ ಮಂದಿರ ನಿರ್ಮಾಣದ ವಿಷಯದಲ್ಲಿ ಯಾರ್ಯಾರೂ ಫೋರ್ಸ್ ಮಾಡುವ ಅವಶ್ಯಕತೆ ಇಲ್ಲ. ಈ ಒಂದು 10 ವರ್ಷದ ಹಿಂದೆ ಬೆಳೆದ ಟ್ರಸ್ಟಿಗಳು ನಮ್ಮ ಕಡೆಗೆ ಬಂದರು. ಬಂದು ಏನಂದರು, ಈಗ ರಾಮ ಮಂದಿರ ರೀ 113 ವರ್ಷ ಆಯಿತು, ಮಣ್ಣಿಂದ ಕಟ್ಟಿದ್ದದ, ಜೀರ್ಣ ಆಗ್ಯದ, ಅಲ್ಲೆಲ್ಲೆಲ್ಲೆಲ್ಲೇ ಬೀಳಿಕ್ಕೆ ಹತ್ತಿದ. ನಾವು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡೀವಿ, ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ, ದುಡ್ಡು ಕೂಡವಲ್ತು. ಅದಕ್ಕೆ ನೀವೇ ಹೆಂಗಾರಿ ಇದು ಮಾಡಿಕೊಡಿ. ಅಂದ್ವಿ ಭಾಗ್ಯದ ನಮ್ಮದು. ಮಹಾರಾಜರು ಅಗದಿ ಕೊನೆಗೆ ಬಂದದ್ದು ಹೆಬ್ಬಳ್ಳಿಗೆ, ಅದನ್ನು ಸೇವಾ ಮಾಡೋ ಭಾಗ್ಯ ಸಿಕ್ತು. ಅಗದಿ ಮೊದಲು ಬಂದದ್ದು ಬೆಳದಹಳ್ಳಿಗೆ, ಅದು ಭಾಗ್ಯ ಸಿಕ್ಕ ನಮ್ಮದು. ನಾ ಹೇಳಿದ ಒಂದು ಷರ್ತು, ನೀವು ಯಾರನ್ನೂ ದುಡ್ಡು ಕೇಳ್ತಕ್ಕದ್ದಲ್ಲ. ಪಾವತಿ ರಿಸೀಟ್ ಬುಕ್ ಪ್ರಿಂಟ್ ಮಾಡಿರಿ, ಯಾರಿಗೆ ದುಡ್ಡು ಕೊಟ್ಟರೆ ರಿಸೀಟ್ ಕೊಡ್ರಿ, ನಾನು ಕೇಳೋದಿಲ್ಲ. ಅಕ್ಷರಶಃ ನಾವು ಯಾರನ್ನೂ ಏನೂ ಕೇಳಲಿಲ್ಲ. ಚೆಕ್ ಹಿಡ್ಕೊಂಡು ನಮ್ಮ ಬೆನ್ನು ಹತ್ತಿರ್ತೀವಿ, ಗುರುಗಳ ಇದೊಂದು 5 ಲಕ್ಷದ ಚೆಕ್ ತೊಗೊಳ್ರಿ, ಇದೊಂದು 1 ಲಕ್ಷದ ಚೆಕ್ ತೊಗೊಳ್ರಿ ರಾಮ ಮಂದಿರ ಸಲುವಾಗಿ. ಆಗಿನ ಕಾಲಕ್ಕೆ 85 ಲಕ್ಷ ರೂಪಾಯಿ ಖರ್ಚಾಯ್ತು. ಇವೊಂದು 15 ವರ್ಷದ ಹಿಂದೆ ಅವನ ಸಂಕಲ್ಪ ಇತ್ತು. ನಾ ಹೇಳಿದ್ದೆ, ಡೈರೆಕ್ಷನ್ ಆಗಿಬಿಟ್ಟಿತ್ತದು. ನಾವು ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಕೃಷ್ಣ ಅರ್ಜುನಿಗೆ ಹೇಳಿದ, ಅರ್ಜುನ ನೀ ನಿಮಿತ್ತ ಮಾತ್ರ ಆಗು. ನೀ ಏನಂತ ತಿಳ್ಕೊಂಡು, ನೀ ಯುದ್ಧ ಮಾಡ್ಲಿಕ್ಕತ್ತಿ ಅಂತ ತಿಳ್ಕೊಂಡು, ಮಯೈವೈತೆ ನಿಹಿತ ಪೂರ್ವಮೇವ, ನಾ ಇವನ್ನೆಲ್ಲ ಕೊಂದ ಬಿಟ್ಟೀನಿ. ಮಯಾ ಹತಾಸ್ತುಂ ಜಹಿಮಾ ವ್ಯಥಿಷ್ಠ. ನೀನು ಅದ್ರ ಬಗ್ಗೆ ಏನೂ ಗಾಬರಿ ಆಗೋ ಕಾರಣ ಇಲ್ಲ, ಕಾಳಜಿ ಮಾಡೋ ಕಾರಣ ಇಲ್ಲ. ನೀ ನಿಮಿತ್ತ ಮಾತ್ರ. ಮಹಾರಾಜ ಹೇಳಿದರು, ಅರ್ಜುನನ ಬದಲಿ ರಥದಾಗ ಒಂದು ಬಾಣ ಹೊಡೆಯೋ ಯಂತ್ರ ಕೂಡಿಸಿದ್ರು ಪಾಂಡವ್ರದ ವಿಜಯ ಆಗ್ತಿತ್ತು. ಯಾರು ಕೊಂದಾರ್ರಿ ಪಾಂಡವ್ರನ್ನ? ಕೌರವ್ರನ್ನ ಯಾರು ಕೊಂದಾರ? ಕೃಷ್ಣ ಕೊಂದ. ಭೀಷ್ಮಾಚಾರ್ಯನ ಯಾರು ಕೊಂದರು? ಕೃಷ್ಣ. ಅವ್ರ ಮೃತ್ಯು ಎದುರಾಗದ ಅಂತ ಕೇಳಿರದೇ ಇದ್ರೆ ಭೀಷ್ಮಾಚಾರ್ಯನ ಯಾರು ಹೊಡಿಲಿಕ್ಕೆ ಶಕ್ಕಿತ್ತು? ದ್ರೋಣಾಚಾರ್ಯನ ಯಾರು ಕೊಂದರು? ಕೃಷ್ಣ. ಭೀಷ್ಮಾಚಾರ್ಯ ಬಾಣ ಭರ್ ಬರ್ಲಿಕ್ಕೆ ಹತ್ಕೊಳ್ಳಿ ಅರ್ಜುನ್ ಹೆದರಿ ಗಾಬರಿ, ಕೃಷ್ಣ ನಾನು ತಡ್ಕೊಳಿಕ್ಕಾಗುತ್ತೆ, ಮೂರ್ಖಿದ್ದೀನಿ ಅಂತ. ನೀ ಕಣ್ಮುಚ್ಚಿ ಬಾಣ ಬಿಡು, ಯಾರಿಗೆ ಬಾಣ ಬಡಿಬೇಕಂತ ನನ್ನ ಸಂಕಲ್ಪ ಇರ್ತವೆ, ನಾ ರಥನ ಹತ್ಲ ತಿರುಗಿಸ್ತೀನಿ. ನೀ ಯಾಕೆ ಕಾಳಜಿ ಮಾಡ್ತೀನಿ? ಹಂಗೆ ನಾವು ನಿಮಿತ್ತ ಮಾತ್ರ ಇದ್ದೀವಿ. ನಾ ಹೇಳಿದೆ,
ಅವ್ರ ಕರ್ತೃತ್ವ ಏನು ಸಾಮಾನ್ಯ ಇಲ್ಲ. ನಮ್ಮ ಕರ್ತೃತ್ವ ಎದಕ್ಕೆ ಹತ್ತದ ರೀ? ಆದ್ದರಿಂದ ನಮ್ಮ ಕಳಕಳಿ ಅದು, ನಮ್ಮ ಉತ್ಕಟ ಅಪೇಕ್ಷೆ ಅದು, ನಮ್ಮ ಭಾವನಾ ಅದು. ನಮ್ಮ ಸದ್ಗುರುಗಳ ಕಾರ್ಯ ಇರೋದರಿಂದ ನಾವು ಸಹಿತ ಅದಕ್ಕೆ ಯಾವ ರೀತಿ ನಾವು ಸೇವಾ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ತಯಾರಿದ್ದೀವಿ. ಗದಗಿನಾಗ ನಾವು ಇದು ಬೆಳೆದಲ್ಲಿರೋ ಮಂದಿರ ಕಟ್ಸೋ ಮುಂದೆ ರೊಕ್ಕನ ಮುಗಿದುಬಿಟ್ಟು ಜೋಳಿಗೆ ಹಾಕ್ಕೊಂಡು 7 ದಿವಸ ರಣರಣ ಬಿಸಿಲಾಗ ನಾ ಗದಗಿನಾಗ ಭಿಕ್ಷಾ ಬೇಡಿದೆ. 4 ಲಕ್ಷ ರೂಪಾಯಿ ಬಂದು ಅದು ಏನು ಅವಶ್ಯಕತೆ ಇತ್ತು ಅದೆಲ್ಲ ಮುಗಿದು ಹೋಯ್ತು. 10-12 ಹುಡುಗರನ್ನ ಕರ್ಕೊಂಡು 7 ದಿವಸ ಗದಗಿನಾಗ ಬರೆಗಾಲೇ ಭಿಕ್ಷಾ ಬೇಡಿದೆ. ಏನು ತಪ್ಪದು? ಮಹಾರಾಜ್ ಹೇಳಿ ಜೋಳ್ಗಿ ಮ್ಯಾಲೆಲ್ಲ ದೇವಸ್ಥಾನ ನಡೆಸಬೇಕು ಅಂತ. ಅವ್ರದ್ದು ಜೋಳ್ಗಿ ಸಂಪ್ರದಾಯ ರೀ, ಅವ್ರು ಸಮರ್ಥ ಸಂಪ್ರದಾಯ ಅಂದರೆ ಜೋಳ್ಗಿ ಆದ್ದರಿಂದ ನಮಗೆ ನಿಜವಾಗಿಯೂ ಭಾಳ ಸಂತೋಷ ಆಗಿದೆ. ಈ ಕಾರ್ಯ ಎಷ್ಟು ಶಕ್ಯ ಅದನ್ನು ಅಷ್ಟು ಶೀಘ್ರವಾಗಿ, ಎಷ್ಟು ಶಕ್ಯ ಅದನ್ನು ಅಷ್ಟು ಭವ್ಯ ದಿವ್ಯ ವಿಶಾಲವಾಗಿ ನಿರ್ಮಾಣ ಆಗಬೇಕು. ಸುತ್ತಮುತ್ತಲು 100 ಮೈಲುಗಳವರೆಗೆ ಈ ಶಿವಮೊಗ್ಗದ ಒಂದು ಸದ್ಗುರುಗಳ ಬಗ್ಗೆ ಇರೋ ನಿಷ್ಠಾ, ಭಕ್ತಿ, ಶರಣಾಗತಿ, ಸಮರ್ಪಣ ಭಾವಗಳು ಸಮಾಜಕ್ಕೆ ಎದ್ದು ಕಾಣಿಸ್ಬೇಕು. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ. ನಾವಿಲ್ಲಿ ಮಂದಿರ ಕಟ್ಟಿ ಮಹಾರಾಜನ ಸ್ಥಾಪನಾ ಮಾಡಿದ್ವಿ ಅಂದ್ರೆ ಆ ಪುಣ್ಯ ಏನಂದ್ರೆ ಯಾವ ರೀತಿಯಾಗಿ ನಾವು ನಮ್ಮ ಹಿತ್ತಲ್ದಾಗ ಒಂದು ಮಲ್ಗೆ ಬಳ್ಳಿ ಹಚ್ಚಿ ಅದು ಸಮೃದ್ಧವಾಗಿ ಬೆಳೆದು ಅದು ತುಂಬ ಹೂವು ಆದವು ಅಂದ್ರೆ ಅದು ಸುಗಂಧ ವಾಸನೆ ಹಂಗೆ ಎಲ್ಲ ಕಡೆಗೂ ಹರಡ್ತದಲ್ಲ. ಹಂಗೆ ಶಿವಮೊಗ್ಗದಲ್ಲಿ ಒಂದು ಮಂದಿರ ಆಗಿ ಉಪಾಸನಾ, ನಾಮಸ್ಮರಣೆ, ಭಜನೆ, ಅನ್ನ ಸಂತರ್ಪಣೆ ನಡಿಲಿಕ್ಕೆ ಹತ್ತೀವಿ ಅಂದ್ರೆ ಅದರ ವಾಸನೆ ಸುತ್ತಮುತ್ತಲು ಮಹಾರಾಜ್ ಹೇಳಿದರು, ನೀವು ತೊಗೊಂಡಿರೋ ಒಂದು ನಾಮದ ಪ್ರಭಾವ ಎದ್ರ ಮೇಲೆ ಆಗ್ತದೆ? ಆಕಾಶಗಂಗಾದ ಮೇಲೆ ಆಗ್ತದೆ ಅಂತ. ಅದರಿಂದ ಯಾರ ಅಂತಃಕರಣದಲ್ಲಿ ಭಗವಂತನ ಬಗ್ಗೆ ಸ್ವಲ್ಪ ಆದರೂ ಆಸ್ತಿಕ್ಯ ಭಾವನೆ ಅದ, ಪ್ರೇಮ ಭಕ್ತಿ ಅದ, ಅವ್ರಿಗೆ ಎಳ್ಕೊಂಬರ್ತದೆ. ಈ ಹೆಬ್ಬಳ್ಳಿ ಒಳಗೆ ಮುಂಚೆ ಏನಿತ್ತು ರೀ ಅಲ್ಲಿ? ಈಗ 42 ವರ್ಷ ಆಯ್ತು. ಪ್ರತಿ ದಿವಸ 600-700 ಮಂದಿ ಊಟ ಆಗ್ತದೆ. ಲಕ್ಷಾನುಗಟ್ಟಲೆ ವರ್ಷಕ್ಕೆ ಅಲ್ಲಿ ಪ್ರಸಾದ ಆಗ್ತದೆ, ನಾಮಸ್ಮರಣೆ ನಡೀತದೆ. ಮಹಾರಾಜರ ಸಾನ್ನಿಧ್ಯದಂಥ ದಿವ್ಯ ಒಂದೇನು ನಮಗೆ ಭಾವನಾ ಅದನೋ, ಬೇಕು ಅನ್ನುವಂಥ ಭಾವನಾ ಅದ, ಅದರಂಥ ಭಾವನೆ ಜೀವನದೊಳಗೆ ಇನ್ನೊಂದು ಯಾವುದೂ ಇಲ್ಲ. ಅಂಥ ಪ್ರಸಂಗ ನಮಗೆಲ್ಲರಿಗೂ ಒದಗಿ ಬರಲಿ, ಬೇಗನೆ ಬರಲಿ. ಮತ್ತು ನಾವು ಎಲ್ಲರೂ ಅದರೊಳಗೆ ಇದೇ ಹೇಳಿಲ್ಲ, ಕಿರುಬೆರಳಿನ ಉಗುರಿನ ಮೇಲೆ ನಾವು ದ್ರೋಣ ಅರ್ಥಾತ್ ಏನು ಅಂತ ಗೋವರ್ಧನ ಪರ್ವತವನ್ನು ಹಿಡಿದ್ರು ಎಲ್ಲರೂ ತಮ್ಮ ಬಡ್ಗಿ ಅದಕ್ಕೆ ಹಚ್ಚಿ ಹಿಡ್ಕೊಂಡ್ರು ಅಂತ. ಹೆಂಗೋ ಅವ್ರು ಎತ್ತಾರೆ, ನಾವು ಬಡ್ಗಿ ಹಚ್ಚಬೇಕಷ್ಟ. ತಂದೆ ಪಕ್ಕದಲ್ಲಿ ಕುಳಿತಾ ಕೂಸು 2 ತುತ್ತು 2 ಅಗಳು ಅಪ್ಪನ ಬಾಯಾಗಿಟ್ರೆ ಅಪ್ಪ ಎಷ್ಟು ಸಂತೋಷ ಆಗ್ತದೆ. ಹಂಗೆ ನೀವು ಅವ್ರ ಮುಂದೆ ಡಬ್ಬ್ಯಾಗ 10 ಪೈಸೆ ಹಾಕಿದ್ರೆ ಅವ್ರಿಗೆ ಅಷ್ಟು ಸಂತೋಷ. ಆ ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದೇನು ಅಂದರೆ ಅವ್ರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದ್ಗುರುಗಳ ವಿಷಯದಲ್ಲಿ ಅನನ್ಯ ನಿಷ್ಠೆ ಹಾಕ್ಕೊಳ್ಳಿ. ನಮ್ಮ ಆಯುಷ್ಯ ಎಲ್ಲ ಏನದನೋ ಇದೇ ನಾನು ಹೇಳಿದೆ. ಸತ್ಕರ್ಮಯೋಗಿ ವಯಗಾಲವಾವ. ಒಂದು ಸಲ ಮತ್ತೂರ ಕೆಲವರು ನಮಗೆ ಪ್ರತಿ ವರ್ಷ ಅವರು ಚಾತುರ್ಮಾಸಕ್ಕೆ ಸಂಕಲ್ಪ ಮಾಡಿಸ್ತಿರ್ತಾರೆ. ಏನಾದರೂ ಮೊನ್ನೆ ಒಬ್ಬರು ಅಂದರು, ನಮಗೊಂದು ಸಂಕಲ್ಪ ಚಾತುರ್ಮಾಸದ, ನಂದೇನೂ ಟೈಮ್ ಅದ ಅಂತ. ಈ ವರ್ಷ ಅವ್ರಿಗೆ ಸಂಕಲ್ಪ ಮಾಡಿಸಿದ್ದೆ.
ಏನು ಅಂತಂದ್ರೆ ಶಂಕರಾಚಾರ್ಯದ ಒಂದು ಶ್ಲೋಕ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ. ಈ ನಾಲ್ಕರ ಸಂಕಲ್ಪ. ಭಗವದ್ಗೀತಾ, ವಿಷ್ಣು ಸಹಸ್ರನಾಮ ಅನ್ನಬೇಕು, ಸತ್ಸಂಗದ ಕಡೆಗೆ ಲಕ್ಷ್ಯ ಕೊಡಬೇಕು, ಸಾಧು ಸತ್ಪುರುಷರ ಕಡೆಗೆ, ಮತ್ತು ಧ್ಯೇಯಂ ಶ್ರೀಪತಿ ರೂಪಮಜಸ್, ಭಗವಂತನ ನಾಮಸ್ಮರಣೆ ಮಾಡಬೇಕು, ಅವನ ರೂಪ ಧ್ಯಾನ ಮಾಡಬೇಕು. ದೇಯಂ ದೀನ ಜನಾಯ ಚ, ಸಮಾಜದಲ್ಲಿ ದೀನ ದಲಿತರಿಗೆ, ದೀನರಿಗೆ, ಬಡಬಗ್ಗರಿಗೆ ಏನಾದರೂ ಕೊಟ್ಕೋತಾ ಇರಬೇಕು. ಅವ್ರಿಗೆ ಹೇಳಿದ್ದು, ನೀವು ಪ್ರತಿ ದಿವಸ ಒಂದು 100 ರೂಪಾಯಿ ಕೊಡ್ರಿ. ನಾ ಇವ್ರಿಗೂ ಹೇಳಿದ್ದೆ, ಅವ್ರು 4 ತಿಂಗಳು ದಿನ ಒಂದು 100 ರೂಪಾಯಿ ಕೊಡ್ರಿ. ಕೊಡ್ಲಿಕ್ಕೆ ಒಂದು ಏನಾದರೂ ನಮಗೆ ಇದು ಅದಪ್ಪ ಪ್ರಸಂಗದ ಅಂದಾಗ ನಮಗೆ ಭಾಗ್ಯ ಅನ್ನಿಸ್ಬೇಕು. ಯಾರು ಸುಮ್ಮನೆ ಯಾರ ಮುಂದೆ ಕೈ ಒಡ್ತಾರೇನ್ರಿ? ಮದನ್ ಮೋಹನ್ ಮಾಲ್ವೀಯರು ಯಾರಾದರೂ ಏನಾದರೂ ಕೇಳಿದ ಕೂಡಲೇ ಅವರು ತಲೆ ತಗ್ಗಿಸ್ಕೊಡ್ತಿದ್ರು. ಅವ್ರಿಗೆ ಮಹಾಮನ ಅಂತ ಬಿರುದದ ಅವರಿಗೆ, ದೊಡ್ಡ ಮನುಷ್ಯನವರು ಅಂತ. ಕೇಳಿದರು, ಅಲ್ಲ ಇಷ್ಟೆಲ್ಲ ಕೊಡ್ತೀರಿ ಮಾಡ್ತೀರಿ, ತಲೆಯಾಕೆ ಕೆಳಗೆ ಮಾಡ್ಕೊಂಡು. ಆವಾಗ ಅವ್ರು ಹೇಳಿದರು, ಇದು ನಂದಲ್ಲಪ್ಪ, ಇದು ಭಗವಂತಂದದ, ನಾ ಕೊಡ್ಲಿಕ್ಕೆ ಹತ್ತದು, ಅದಕ್ಕೆ ನನಗೆ ಅಭಿಮಾನ ಬರಬಾರ್ದು ಅಂತ ತಿಳ್ಕೊಂಡು ನಾನು ತಲೆ ತಗ್ಗಿಸ್ಕೊಡ್ತೀನಿ ಅಂತ. ಕೊಡೋದು ಹಿಂಗೆ ಕೊಡ್ಲಿಕ್ಕೆ ಬರಬೇಕು. ನೋಡ್ರಿ, 25,000 ಒಬ್ಬರ ಕಡೆ ಹೋದರು, ಒಂದು ಕಾರ್ಯಕ್ರಮದಲ್ಲಿ ನಾವು ಚೆಕ್ ಬರ್ದ 25,000. ಅವ್ರಿಗೆ ಖುಷಿ ಆಯ್ತು, ಅರ್ಧಂಬರ್ಧ ಇಲ್ಲೇ ಬಂತು ಅಂತ ತಿಳ್ಕೊಂಡು ಬ್ಯಾಂಕಿಗೆ ಹೋದರು. ಮ್ಯಾನೇಜರ್ ಸಹಿ ಇಲ್ಲಲ್ರಿ ಅದು. ಮತ್ತು ಅವ್ರ ಕಡೆ ಬಂದು, ಏನು ರೀ ಶೇಠ್ಜಿ ಅವರ ಸಹಿ ಇಲ್ಲ? ನಾವು ಸಹಿ ಪೈ ಮಾಡೋದು ನಮ್ದು ಗುಪ್ತದಾನ ಅಂತ. ಹಂಗೆ ಕೊಟ್ರಿ, ಲಕ್ಷ ಚೆಕ್ ಬದಕ ಸಹಿ ಹಂಗೇನು ಆಗೋದಿಲ್ಲ. ಹಂಗೇನು ಮಾಡೋ ಪ್ರಶ್ನೆ ವಿನೋದಕ್ಕೆ ಹೇಳಿದ್ದದು. ಆದ್ದರಿಂದ ನೀವೆಲ್ಲರೂ ಇಷ್ಟೊಂದು ಭಕ್ತಿಯಿಂದ ಮತ್ತು ಪ್ರೇಮದಿಂದ ಸದ್ಗುರು ಈ ಕಾರ್ಯದ ಒಂದು ರೂಪರೇಷ ಕೇಳಬೇಕು, ತಿಳ್ಕೋಬೇಕು ಅಂತ ಬಂದಿರೋದು ನಿಜವಾಗಿಯೂ ನಮಗೆ ಮನಸ್ಸಿಗೆ ಬಹಳ ಅಂದರೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಆ ಸದ್ಗುರುಗಳು ಇವನಿಗೆ ಭಾಳ ವರ್ಷದಿಂದ ತಲೆಯಾಗ ಒಮ್ಮೆ ಅವ್ರದ್ದು ಏನೋ ಒಂದು ಅಲ್ಲಿ ಪ್ಲಾಟ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ದ ಗುರುಗಳ, ಇದನ್ನು ತೊಗೊಂಬಿಡ್ರಿ ಅಂತಂದು. ಮನೆ ತೊಗೊಳ್ರಿ ಅಂತ ಕೂತಿದ್ದ. ಬೇಡಪ್ಪ, ಮನೆ ಬೇಡ, ಅಲ್ಲಿ ತೊಗೊಳ್ರಿ ಅಂದ. ಅವನಿಗೆ ಚಡಪಡಿಕೆ, ಏನು ಮಾಡಬೇಕು. ಮೊನ್ನೆ ಅಕಸ್ಮಾತ್ ಅದು ಹಂಗೆ ಒದಗಿ ಬಂದಾಗ ಭಾಳ ಅವನಿಗೆ ಮನಸ್ಸಿಗೆ ಸಮಾಧಾನ ಆಯ್ತು. ಅಂತೂ ಶಿವಮೊಗ್ಗದಲ್ಲಿ ಏನಾದರೂ ಒಂದು ಉಪಲಬ್ಧ ಆಯ್ತಲ್ಪ ಅನ್ನೋ ದೃಷ್ಟಿಯಿಂದ 4-5 ವರ್ಷಗಳಿಂದ ನಾವು ದೇವಸ್ಥಾನ ಮಾಡಬೇಕು ಅಂದಾಗಿಂದ ಅವನ ತಲೆಯಾಗಿ ತಿರುಗ್ತಾನೆ ಇದೆ. ಅದು ನಾವು ಭೇಟಿ ಆದಾಗೂ ಕೇಳ್ತಿದ್ವಿ, ಎಲ್ಲಿಗೆ ಬಂತು ಅಂತ. ಅದೀಗ ಸಾಕಾರ ಆಗೋ ಯೋಗ ಒದಗಿ ಬಂದದೆ. ಅದಕ್ಕಾಗಿ ನಾವು ಎಲ್ಲರೂ ಏನಾದರೂ ನಮ್ಮಿಂದ ಶಕ್ಯ ಅದನ್ನು ಆ ಸೇವೆಯನ್ನು ಸಲ್ಲಿಸಿ ಆ ಅನುಗ್ರಹಕ್ಕೆ ಪಾತ್ರರಾಗೋಣ. ಅವ್ರದ್ದು ಯಾವಾಗಲೂ ನಿಮ್ಮೆಲ್ಲರ ಮೇಲೂ ಅನುಗ್ರಹ ಇಲ್ಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ. ಇದರ ಒಂದು ಅರ್ಥಾತ್ ಏನು ಅಂದರೆ ಮುಹೂರ್ತ, ಸಂಕೇತ ಅಥವಾ ಶ್ರೀ ಗಣೇಶ ಅನ್ನೋ ಒಂದು ದೃಷ್ಟಿಯಿಂದ ಯಾರಾದರೂ ಮನುಷ್ಯನಲ್ಲಿ ಏನೇನಾದರೂ ಮನುಷ್ಯನಲ್ಲಿ ಬಂದದ್ದಾದರೆ ಅವರಿಗೇನು ಪ್ರತ್ಯಕ್ಷ ಕೊಡಬೇಕಂತೇನಿಲ್ಲ. ಅವರು ವಾಗ್ದಾನ ಮಾಡಿದ್ರು ನಡೀತದೆ ಮತ್ತು ನಿಧಾನವಾಗಿ ಅವರು ಕೊಟ್ಟು ಸದ್ಗುರುನಾಥ ಮಹಾರಾಜ್ ಹೇಳಿವಿ
ಇಲ್ಲ. ಗುರುಗಳು ಇತಿಹಾಸದಲ್ಲೂ ಕೂಡ ಅವ್ರ ಜೀವನದಲ್ಲೇ ಯಾರಿಗೂ ಯಾವುದೇ ಕೆಲಸಗಳಿಗೂ ಒಬ್ಬರ ಹತ್ರ ₹1 ಕೇಳಿಲ್ಲ, ಕೇಳೋದು ಇಲ್ಲ. ಅವರ ಪದ್ಧತಿನೇ ಆಗಿದೆ. ಸಾಕ್ಷಾತ್ ಮಹಾರಾಜರು ಅವ್ರ ಕೆಲಸ ಸಂಕಲ್ಪ ಮಾಡಿದ ಕೂಡಲೇ ನಡೀತದೆ. ನಾನು ಬಹಳಷ್ಟು ವರ್ಷದ ಹಿಂದೆ ನಂದು ಸೈಟು ಒಂದೊಂದು ಜಾಗ ಇತ್ತು. ಈ ಜಾಗ ತೊಗೊಂಡಿದ್ದು ಈಗ ಶ್ರೀಧರ್ ಅವರು ಅದನ್ನು ಮಾತಾಡಿ ₹1,51,00,000 ಅದನ್ನು ಸ್ವಲ್ಪ ಫೌಂಡೇಶನ್ ಕೆಲಸ ಪಿಲ್ಲರು ಹಾಕಿದೆ, ಇನ್ನೊಂದು ಸ್ವಲ್ಪ ಕಬ್ಬಣನೂ ಇತ್ತು. ಅದು ಹೇಗಿದೆಯೋ ಹಾಗೆ ಅವರು ಕಟ್ತಾ ಇದ್ದಿದ್ದ ಸೈಟನ್ನೇ ನಾವು ಖರೀದಿ ಮಾಡಿ ಗುರುಗಳ ಹತ್ರ ₹1,00,000 ಅಡ್ವಾನ್ಸ್ ಕೊಡಿಸಿದೆ. ಹಾಗಾಗಿ ನಾನು ಹಿಂದೆ ಯಾವ ಒಂದು ನಿವೇಶನದಲ್ಲಿ ಮಾಡೋಣ ಅಂತೇಳಿ ಸುಮಾರೊಂದು 15 ವರ್ಷದ ಕೆಳಗಡೆ ಗುರುಗಳಿಗೆ ಕರ್ಕೊಂಡೋಗಿ ತೋರಿಸಿದ್ದೆ. ಅದು ಮಹಾರಾಜರ ಒಂದು ಸಂಕಲ್ಪನೆ ಅದು ಹಾಗೆ ಇತ್ತು. ಅದಕ್ಕೆ ಗುರುಗಳಿಗೆ ಹೇಳಿದೆ, ಅದು ಸುಮಾರು ₹40 ಲಕ್ಷ ಆ ಸೈಟು ಹೋಗುತ್ತೆ ಗುರುಗಳೇ. ನಾನು ಅದನ್ನು ಮಾರಿಬಿಟ್ಟು ಈ ನಿವೇಶನಕ್ಕೆ ನಾನು ಮಹಾರಾಜರ ಸೇವೆ ಸಲ್ಲಿಸ್ತೀನಿ ಅಂತೇಳಿ ಗುರುಗಳಿಗೆ ಮೊನ್ನೆ ಹೇಳಿದೆ. ಅವರು ಆಯ್ತಪ್ಪ ಹಾಗೆ ಮಾಡು ಅಂತ ಹೇಳಿದ್ರು. ಮಹಾರಾಜರ ಸೇವೆಯನ್ನು ಅವರು ಸ್ವೀಕಾರ ಮಾಡಬೇಕು ಅಂತೇಳಿ ನಾನು ಅತ್ಯಂತ ವಿನಮ್ರವಾಗಿ ಪ್ರಾರ್ಥಿಸ್ತೀನಿ. ಆದಷ್ಟು ಬೇಗ ಅದನ್ನು ವಿಲೇವಾರಿ ಮಾಡಿ ಮಹಾರಾಜರ ಒಂದು ಕಾರ್ಯಕ್ಕೆ ವಿನಿಯೋಗ ಮಾಡಿ ಆ ₹40 ಲಕ್ಷ ಗುರುಗಳಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ತಿಳಿಸ್ತಾ ಇದ್ದೀನಿ.